ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನ ಗುರುಮೇ ದೇವ ಶುಭ ಕಾರ್ಯೇಶು ಸರ್ವದ. ಶ್ರೀ ಶೇಷಾಚಲ ಸತ್ಸಂಗದ 666ನೇ ಸಂಚಿಕೆಗೆ ಸರ್ವರಿಗೂ ಸ್ವಾಗತ. ಇಂದಿನ ಶ್ರೀ ಶೇಷಾಚಲ ಸತ್ಸಂಗ ಕಾರ್ಯಕ್ರಮದಲ್ಲಿ ದಾಸಬೋಧ ದಶಕ 5 ಸಮಾಸ 2 ಗುರುಲಕ್ಷಣ ಭಾಗ 2 ಈ ವಿಷಯವಾಗಿ ಉಪನ್ಯಾಸ ನೀಡಲು ನಮ್ಮೊಂದಿಗೆ ಶ್ರೀಯುತ ಶಂಕರರಾವ್ ಅನಂತಪುರ ಶ್ರೀ ಕ್ಷೇತ್ರ ಕುಪ್ಪೇಟಿ ಇವರಿದ್ದಾರೆ. ಇವರಿಗೆ ಶ್ರೀ ಮಠದ ಪರವಾಗಿ ವೈಯಕ್ತಿಕವಾಗಿ ಹಾಗೂ ಎಲ್ಲ ಕೇಳುಗರ ಪರವಾಗಿ ಸ್ವಾಗತ. ಅವರು ತಮ್ಮ ಉಪನ್ಯಾಸವನ್ನು ಪ್ರಾರಂಭಿಸಬೇಕೆಂದು ವಿನಂತಿ. राजाधिराज सद्गुरुनाथ महाराज की जय. श्री गुरुदेव दत्त. गुरुर्ब्रह्मा गुरुर्विष्णु गुरुर्देवो महेश्वरा गुरुर् साक्षात् परब्रह्म तस्मै श्री गुरुवे नमः. गुरुर् साक्षात् परब्रह्म तस्मै श्री गुरुवे नमः. ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನೆಂದವತರಿಸಿದೆ ಭಕ್ತರು ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ. ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ, ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜಯ ಜಯ ರಘುವೀರ ಸಮರ್ಥ. ಚಿದಂಬರ ನಮಸ್ತೇಸ್ತು ಚಿಂತಿತಾರ್ಥ ಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಔದುಂಬರ ನಿವಾಸಿ ಭಕ್ತಾಭಿಮಾನಿ ರಾಜಾಧಿರಾಜ ಶ್ರೀ ಸದ್ಗುರು ಶಿವ ಚಿದಂಬರೇಶ್ವರ ಗುರು ಮಹಾರಾಜ್ ಕಿ ಜय. श्री सद्गुरुदास राजा राम महाराज की जय. सकल साधु संत महाराज की जय. जय जय रघुवीर समर्थ. अगड़िया आनंदवन गृह निवासी भक्ताभिमानी राजाधिराज श्री सद्गुरु शेषाचल गुरु महाराज की जय. श्री सद्गुरु नारायण भगवान महाराज की जय. जय जय रघुवीर समर्थ. शुका सारिके पूर्ण वैराग्य ज्यांचे वशिष्ठा परिज्ञान योगेश्वराचे कवी वाल्मिका सारिका मान्य ऐसा. नमस्कार माझा सद्गुरु रामदासा. जय जय रघुवीर समर्थ. राम 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 रघुनंदना राम रघुनंदना राम 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 कुलभूषणा राम 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 जानकी पते राम जानकी पते राम 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 विमल मते राम 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 दीन वत्सला राम भक्त वत्सला रामदास म्हणे तुझ अगम्य लीला रामदास म्हणे तुझ अगम्य लीला रामदास म्हणे तुझ अगम्य लीला. राजाधिराज सद्गुरुनाथ महाराज की जय. श्री ಗುರುದೇವ ದತ್ತ. ಶ್ರೀರಾಮ್. ಪ್ರಪ್ರಥಮವಾಗಿ ನನ್ನ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಕೋಟಿ ದಂಡೋತ ಪ್ರಣಾಮಗಳನ್ನು ಸಲ್ಲಿಸಿ, ಪೂರ್ಣಾವತಾರಿಗಳು ಪರಬ್ರಹ್ಮ ಸ್ವರೂಪಿಗಳು ಆಗಿರುವಂತಹ ಶ್ರೀ ಸದ್ಗುರು ಶಿವ ಚಿದಂಬರೇಶ್ವರ ಗುರು ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ಮತ್ತು ಅವರ ಅತ್ಯಂತ ಅಂತರಂಗದ ಶಿಷ್ಯ ಶ್ರೇಷ್ಠರು ದಾಸಶ್ರೇಷ್ಠರು ಆಗಿರುವಂತಹ ಶ್ರೀ ಸದ್ಗುರು ದಾಸ್ ರಾಜಾರಾಮ್ ಮಹಾರಾಜರ ಶ್ರೀಚರಣಗಳಿಗೂ ನನ್ನ ಅನಂತ ದಂಡೋತ ಪ್ರಣಾಮಗಳನ್ನು ಸಲ್ಲಿಸಿ, ಶ್ರೀ ಸದ್ಗುರು ಶಿವ ಚಿದಂಬರೇಶ್ವರ ಮಹಾಸ್ವಾಮಿಗಳ ಪರಾವತಾರಗಳೇ ಆಗಿರುವಂತಹ ಶ್ರೀ ಕ್ಷೇತ್ರ ಅಗಡಿಯ ಆನಂದವನದ ಅಧಿಪತಿಗಳಾಗಿರುವಂತಹ ಶ್ರೀ ಸದ್ಗುರು ಶೇಷಾಚಲ ಗುರು ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ಮತ್ತು ಅವರ ಪರಮ ಶಿಷ್ಯ ಶ್ರೇಷ್ಠರಾಗಿರುವಂತಹ ಶ್ರೀ ಸದ್ಗುರು ನಾರಾಯಣ ಭಗವಾನ್ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ಕೋಟಿ ದಂಡೋತ ಪ್ರಣಾಮಗಳನ್ನು ಸಲ್ಲಿಸಿ, ಇನ್ನು ಈ ಒಂದು ಶೇಷಾಚಲ ಸತ್ಸಂಗ ಕಾರ್ಯಕ್ರಮದ ಸರ್ವತೋಮುಖ ರೂವಾರಿಗಳು ಆಗಿರುವಂತಹ ಪರಮ ಪೂಜ್ಯ ಶ್ರೀ ಶ್ರೀ ವಿಶ್ವನಾಥ್ ಚಕ್ರವರ್ತಿ ಗುರು ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ದಂಡೋತ ಪ್ರಣಾಮಗಳನ್ನು ಸಲ್ಲಿಸಿ, ಈ ಒಂದು ಶೇಷಾಚಲ ಸತ್ಸಂಗ ಕಾರ್ಯಕ್ರಮಕ್ಕೆ ಪ್ರತಿನಿತ್ಯದಲ್ಲಿ ಆಹ್ವಾನಿತಗೊಂಡಿರುವಂತಹ ಮಹಾತ್ಮರುಗಳಿಗೆ ಸ್ವಾಗತ ಮತ್ತು ವಂದನಾರ್ಪಣೆ ಕಾರ್ಯವನ್ನು ಅತ್ಯಂತ ಉತ್ಕೃಷ್ಟ ರೀತಿಯಲ್ಲಿ ನಡೆಸಿಕೊಂಡು ಬರುತ್ತಿರುವಂತಹ
ನಮ್ಮೆಲ್ಲರ ಆತ್ಮೀಯರು, ಹಿರಿಯರು, ಅನುಭಾವಿಗಳು ಆಗಿರುವಂತಹ ಶ್ರೀ ಶ್ರೀ ಭಾನುಪ್ರಕಾಶ್ ಕುಲಕರ್ಣಿ ಗುರುಗಳಿಗೆ ನನ್ನ ಭಕ್ತಿಪೂರ್ವಕ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಅದರಂತೆ ಶೇಷಾಚಲ ಸತ್ಸಂಗ ಕಾರ್ಯಕ್ರಮದ ಎಲ್ಲ ಜವಾಬ್ದಾರಿಯನ್ನು ಅತ್ಯಂತ ಯಶಸ್ವಿ ರೀತಿಯಿಂದ ನಿರ್ವಹಿಸಿಕೊಂಡು ಬರುತ್ತಿರುವಂತಹ ನಮ್ಮ ಶ್ರೀ ದತ್ತ ಅವರಿಗೂ ವಂದನೆಗಳನ್ನು ಸಲ್ಲಿಸಿ, ಇವತ್ತಿನ ಈ ಒಂದು ಶೇಷಾಚಲ ಸತ್ಸಂಗ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಹಿರಿಯರಿಗೂ, ತಾಯಂದಿರಿಗಳಿಗೂ, ಗುರುಬಂಧುಗಳಿಗೂ, ಗುರು ಭಗಿನಿಯರಿಗಳಿಗೂ ನನ್ನ ಭಕ್ತಿಪೂರ್ವಕ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ನೀವುಗಳೆಲ್ಲ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರ ಪರಮ ಕೃಪೆ, ಸದ್ಗುರು ಸಮರ್ಥ ಶೇಷಾಚಲ ಗುರು ಮಹಾರಾಜರ ದಿವ್ಯ ಕೃಪೆ ಮತ್ತು ಶ್ರೀ ಸಮರ್ಥ ರಾಮದಾಸ್ ಮಹಾರಾಜರ ಪರಮ ಕೃಪೆಯಿಂದ ನೀವುಗಳೆಲ್ಲ ಸಮರ್ಥ ರಾಮದಾಸ್ ಮಹಾರಾಜರಿಂದ ವಿರಚಿತವಾಗಿರುವಂತಹ ದಿವ್ಯ ಗ್ರಂಥರಾಜ ದಾಸಬೋಧದ ಪ್ರತಿಯೊಂದು ಓವಿಗಳ ಕುರಿತಾಗಿ ನಾವು ಚಿಂತನ ಮಾಡ್ಲಿಕ್ಕತ್ತದಾಗ್ಯದ. ಇದಕ್ಕೆಲ್ಲ ಸದ್ಗುರುಗಳ ಒಂದು ಅಪಾರ ಕೃಪೆಯ ಕಾರಣ ಅಂತೇಳಿ ನಾನು ತಿಳ್ಕೊತೀನಿ. ಯಾಕಂದ್ರೆ ಸಮರ್ಥರ ಒಂದು ವಾಣಿಯನ್ನು ನಾವು ವಿಸ್ತಾರ ಮಾಡಿ ಅದರ ಬಗ್ಗೆ ಹೇಳಬೇಕಾಗಿತ್ತು ಅಂದ್ರೆ ಸಹಿತ ಆ ಸದ್ಗುರುಗಳ ಕೃಪಾ ಇದ್ರೆ ಮಾತ್ರ ಅದು ನಮ್ಮ ಮುಖದಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯದ. ಅಂತ ಒಂದು ಕೃಪಾ ಅದ ಅಂತೇಳಿ ಈಗಾಗಲೇ ನಾವು ಸರ್ವಸಾಧಾರಣ ದಾಸಬೋಧದ ನಾಲ್ಕು ದಶಕಗಳನ್ನು ಪೂರ್ತಿ ಮಾಡಿ 5ನೇ ದಶಕದ 2ನೇ ಒಂದು ಸಮಾಸ ಗುರುಲಕ್ಷಣ ನಾಮ ಸಮಾಸದ ಕುರಿತಾಗಿ ಈ ಹಿಂದಿನ ಸತ್ಸಂಗದೊಳಗೆ 15 ಓವಿಗಳ ಬಗ್ಗೆ ನಾವು ಚಿಂತನೆ ಮಾಡಿದೆವು. ಈ ಒಂದು 5ನೇ ದಶಕ ಅನ್ನುವಂಥದ್ದು ಎಷ್ಟೊಂದು ಮಹತ್ವಪೂರ್ಣದ ಅಂತಂದ್ರೆ, ಮನುಷ್ಯ ಈ ಒಂದು ಪ್ರಪಂಚಕ್ಕೆ ಹುಟ್ಟಿ ಬಂದ ಮೇಲೆ ಅವಾಗ ಮಾರ್ಗದರ್ಶನ ಅನ್ನುವಂಥದ್ದು ಬಹಳ ಮುಖ್ಯದ. ಏನ್ರಿ ಆ ಮಾರ್ಗದರ್ಶನ ಹುಟ್ಟಿದ ಕೂಡಲೇ ತಾಯಿಯಿಂದ, ತಂದೆಯಿಂದ, ಬಂಧು ಬಾಂಧವರಿಂದ, ಆಮೇಲೆ ಸಮಾಜದೊಳಗಿನ ಒಂದು ವ್ಯಕ್ತಿಗಳಿಂದ, ಹೀಗೆ ಪ್ರತಿಯೊಂದು ಒಂದು ಏನಪ್ಪಾ ಅಂದ್ರೆ ಸಮಯದೊಳಗೆ ಅವಾಗ ಮಾರ್ಗದರ್ಶನದ ಅವಶ್ಯಕತೆನೂ ಅದ. ಆ ಮಾರ್ಗದರ್ಶನದಿಂದನೇ ಅವನು ಮನುಷ್ಯನಾಗಿ ಪರಿವರ್ತನೆಗೊಳ್ಳಿಕ್ಕೆ ಸಾಧ್ಯದ. ಮಾರ್ಗದರ್ಶನ ಇರಲಿಲ್ಲ ಅಂತಂದ್ರೆ ಅವ ಮನುಷ್ಯ ಜನ್ಮ ತಗೊಂಡು ಬಂದ್ರು ಸಹಿತ, ಅರಿವಿನ ಜನ್ಮಕ್ಕೆ ಬಂದ್ರು ಸಹಿತ ಅವನ ಜೀವನ ಪಶುವಿನ ಗತಿ ಆಗಿ ಹೋಗಿಬಿಡ್ತಂತಾರ. ಅದಕ್ಕೆ ಸಂಸ್ಕಾರವಂತರ ಮನೆತನದೊಳಗೆ ಜನ್ಮ ತಕ್ಕೊಂಡು ಬರೋದು ಬಹಳ ಅಂದ್ರೆ ಬಹಳ ಮುಖ್ಯದ ಅಂತಾರ. ಇವತ್ತಿನ ದಿವಸ ನೀವುಗಳೆಲ್ಲ ಪರಮಾರ್ಥದೊಳಗೆ ಸರ್ವಸಾಧಾರಣ ಬಹಳಷ್ಟು ಸಮಯ ಕಳಿಬೇಕು ಅಂತ ನಮ್ಮ ಮನಸ್ಥಿತಿ ಇಷ್ಟೊಂದು ಈ ಪರಮಾರ್ಥಕ್ಕಾಗಿ ಹಾತೊರ್ಲಿಕ್ಕತ್ತ ಅಂದ್ರೆ ಇದ್ರ ಹಿಂದೆ ಅಂಥ ಮನೆತನದೊಳಗೆ, ಅಂಥ ಭಗವದ್ಭಕ್ತರ ಮನೆತನದೊಳಗೆ ನಮ್ಮ ಜನ್ಮ ಆಗಿದ್ದು ಒಂದು ಮುಖ್ಯ ಕಾರಣ ಆದ್ರೆ, ಜನ್ಮ ಆದ್ಮೇಲೆ ಅಂಥ ಒಂದು ಶ್ರೇಷ್ಠವಾದಂತಹ ಮನುಷ್ಯತ್ವವನ್ನು ನಿರ್ಮಾಣ ಮಾಡಿ ಕೊಡುವಂಥ ಒಂದು ಸಂಸ್ಕಾರ ನಮಗೆ ತಂದೆ ತಾಯಿಗಳಿಂದ, ಗುರು ಹಿರಿಯರಿಂದ ಸಿಕ್ಕದನ್ನುವಂಥ ಕಾರಣಕ್ಕಾಗಿ ನಾವು ಇವತ್ತು ಈ ಸಮಾಜದೊಳಗೆ ಒಂದು ರೀತಿ ಸಮಾಧಾನದಿಂದ ಬದುಕುವಂಥ ಕಲೆ ನಮಗೆ ಪ್ರಾಪ್ತ ಆಗಿದೆ. ಇರಲಿಲ್ಲ ಅಂದ್ರೆ ಹೆಂಗಾಗಿಬಿಡ್ತಿತ್ತು ಅಂದ್ರೆ, ಮಾರ್ಗದರ್ಶನ ಇರಲಿಲ್ಲ, ಸಂಸ್ಕಾರ ಇರಲಿಲ್ಲ ಅಂತಂದ್ರೆ ಇಂಥ ಒಂದು ಅಮೂಲ್ಯ ಜನ್ಮಕ್ಕೆ ಬಂದು ಸಹಿತ ಅವನ ಜೀವನ ಹೆಂಗಾಗಿಬಿಡ್ತದೆ ಅಂದ್ರೆ ಒಂದು ರೀತಿ ಪಶುಗಳ ಗತಿ. ಹೆಂಗೋ ತಿನ್ನೋದು, ಹೆಂಗೋ ಮಲ್ಕೋದು, ಯಾರ ಅಂತಃಕರಣದ ಬಗ್ಗೆ ಅವಾಗೇನು ಖಬರ್ ಇರೋದಿಲ್ಲ. ಆತು, ತನ್ನ ಹೊಟ್ಟೆ ಆತು, ಹೊಟ್ಟೆ ತುಂಬಿಸ್ಕೊಂಡು ಏನಪ್ಪಾ ಅಂದ್ರೆ ಅಷ್ಟೊಂದು ಏನಪ್ಪಾ ಅಂದ್ರೆ ತನ್ನ ದೇಹ ಬುದ್ಧಿ ಒಳಗೆ ಇಷ್ಟೊಂದು ರಮಿಸಿ ಬಿಡ್ತಾನಲ್ಲ ಅವ. ತನ್ನ ಇಂದ್ರಿಯಗಳ ಸುಖಕ್ಕಾಗಿ ಬದುಕ್ತಾನ. ಇಷ್ಟೊಂದು ಸ್ವಾರ್ಥ ರೀತಿಯಿಂದ ಬದುಕ್ತಿರ್ತಾನಂದ್ರೆ ಅವನ ಸ್ವಾರ್ಥತ ಎಷ್ಟಿರ್ತದೆ ಅಂದ್ರೆ ಅಂಥದ್ರೊಳಗೆ ಹುಟ್ಟಿಸಿದ ತಂದೆ ತಾಯಿಗಳು ಸಹಿತ ಅವನ ಲಕ್ಷ್ಯದಾಗ ಬರ್ತಿರೋದಿಲ್ಲ. ಇಂಥ ಒಂದು ಪಾಶವಿ ಬದುಕನ್ನು ಅವ ಬದುಕುವಂಥದ್ದಾಗ್ತಿರ್ತದೆ. ಆದರೆ ನಮ್ಮೆಲ್ಲರ ಒಂದು ಭಾಗ್ಯ ಇಂಥ ಒಂದು ಶ್ರೇಷ್ಠ ಕುಟುಂಬದೊಳಗೆ, ಸಂಸ್ಕಾರವಂತರ ಕುಟುಂಬದೊಳಗೆ ನಮ್ಮ ಜನ್ಮ ಆಗ್ಯದ. ಅದನ್ನು ಎಷ್ಟು ನಾವು ಸ್ಮರಣೆ ಮಾಡಿದ್ರು ಸಹಿತ ಕಡಿಮೆ ಅದ. ಇನ್ನು ಇರಲಿ, ಪ್ರಪಂಚದೊಳಗೆ 2 ಥರದ ಜನರು ಇರ್ತಾರೆ. ಅಂದ್ರೆ ಕೆಲವೊಬ್ರು ರಜೋಗುಣ ಸಂಪನ್ನ. ಅಂದ್ರೆ ಸಂಘದಿಂದ ಏನಾಗಿಬಿಡ್ತದೆ ಅಂದ್ರೆ ಸಂಸಾರಿಕ ಒಂದು ಪ್ರಾಪಂಚಿಕ ಭ್ರಮೆಯೊಳಗೆ ಬದುಕೋರು, ಪ್ರಾಪಂಚಿಕದೊಳಗೆ ಒಂದು ರೀತಿ ಸಂತೋಷ ಪಡೋರು,
ಕಣ್ಣಿಗೆ ಕಾಣುವಂತ ವಸ್ತುಗಳ ಒಂದು ಸಂಗ್ರಹದೊಳಗ ಆ ವಸ್ತುಗಳನ್ನು ನೋಡುದ್ರಾಗ, ಆ ವಸ್ತುಗಳನ್ನು ಬಳಸುದ್ರಾಗ, ಆ ವ್ಯಕ್ತಿಗಳ ಜೋಡಿ ಸಂಪರ್ಕದಾಗ ಇರುದ್ರಾಗ, ಇವೆಲ್ಲದ್ರ ಏನಪ್ಪಾ ಅಂದ್ರೆ ಪೂರ್ಣ ರಮಸೆ ಅವರು ಪ್ರಪಂಚಕ್ಕಾಗಿ ಬದುಕಲಿಕ್ಕತ್ತೇವು, ಪರಮಾರ್ಥ ಅನ್ನುವಂಥದ್ದು ಒಂದು ಅದನೋ ಇಲ್ಲೋ ಅನ್ನುವಂಥದ್ದು ಸಹಿತ ವಿಚಾರ ಮಾಡಲಾರದಷ್ಟು ಸಬಲ ರಜೋಗುಣಿಗಳಾಗಿ ಬದುಕ್ತಾರೆ. ಅದರಾಗೆ ಕೆಲವೊಂದು ಮಂದಿ ಏನಾಗ್ತಾರೆ, ಸಂಸ್ಕಾರ ಸಿಕ್ಕದಕ್ಕಾಗ್ಲಿ, ಸಂಘ ಅಂತ ಒಬ್ಬ ಉತ್ತಮರ ಒಂದು ಸಂಘ ಸಿಕ್ತು ಅಂದ್ರೆ ಅವ ಪ್ರಪಂಚದಾಗಿದ್ದು ಸಹಿತ ಅಂದ್ರೆ ಏನಂದ್ರೆ ಶುದ್ಧ ರಜೋಗುಣಿಯಾಗಿ ಅವ ಬದುಕ್ತಾನೆ. ಅಂದ್ರೆ ಪ್ರಪಂಚದಾಗಿದ್ದು ಸತ್ವಗುಣವನ್ನು ಸಂಪನ್ನನಾಗಿ ಪರಮಾರ್ಥಕ್ಕಾಗಿ ತನ್ನ ಜೀವನ ಇಡ್ತಿರ್ತಾನ. ಆ ಪ್ರಪಂಚದೊಳಗೆ ಇದ್ದುಕೊಂಡೇ ಭಗವಂತನ ಪ್ರಾಪ್ತಿಗಾಗಿ ಹಂಬಲಿಸುವಂತಹ ಒಂದು ಶುದ್ಧ ರಜೋಗುಣ ಮತ್ತು ಸತ್ವಗುಣ ಮಿಶ್ರಿತವಾಗಿರುವಂತವ್ರು ನಾವು. ನಮಗಾದ್ರೂ ಮಾರ್ಗದರ್ಶನ ಬೇಕು, ಪ್ರಪಂಚಕ್ಕರಾಗ ಮಾರ್ಗದರ್ಶನ ಬೇಕು. ಸಮರ್ಥರ ಒಂದು ಕಡೆ ಏನಂತಾರೆ ದಾಸಬೋಧನೆಯೊಳಗಂದ್ರಿ, ಪ್ರಪಂಚ ಸಾಧಾಯ ಕಾರಣೆ ಜಾಣತ್ಯಾಚಿ ಸಂಗತಿ ಧರಣೆ. ನೀವು ಪ್ರಪಂಚದೊಳಗೆ ಒಂದು ಉಚ್ಚ ಸ್ಥಿತಿಗೆ ಹೋಗ್ಬೇಕು, ನಿಮ್ಮ ಇಚ್ಛಾ ಎಷ್ಟದ ಅಷ್ಟು ರೊಕ್ಕ ಗಳಿಸ್ಬೇಕು, ಏನೇನೋ ಪ್ರಾಪಂಚಿಕ ಜನರ ಒಂದು ಇಚ್ಛೆ ಅಂತೆ ನಿಮ್ಮ ಇಚ್ಛೆನೂ ಇತ್ತಂದ್ರ ಅದ್ರಾಗ ಸಕ್ಸಸ್ ಆಗ್ಬೇಕು ನಾನು ಅಂತೇಳಿ ಅನ್ನೋದಿತ್ತು ಅಂದ್ರ, ಈಗ ನೋಡ್ರಿ ಕೆಲವೊಮ್ಮೆ ಪ್ರಪಂಚದೊಳಗಿದ್ರು ಸಹಿತ ಪ್ರಪಂಚ ಶಾಣ್ಯರ ಅವ್ರ ಸಂಘ ಸಿಗಲಿಲ್ಲ, ಮಾರ್ಗದರ್ಶನ ಸಿಗಲಿಲ್ಲ ಅಂದ್ರ ಅವರು ಮುಂದೆ ಶಿಕ್ಷಣ ಯಾವ ರೀತಿ ಕಲಿಬೇಕನ್ನೋ ಸಹಿತ ಅವ್ರಿಗೆ ಮಾರ್ಗದರ್ಶನ ಇರ್ಲಾರ್ದ ಶಾಣ್ಯರಿದ್ರು ಸಹಿತ ದಡ್ಡಗತೆ ಕೂಲಿ ನಾಲಿ ಮಾಡ್ಕೊಂಡು ತಿನ್ನುವಂತ ಪರಿಸ್ಥಿತಿ ಬರ್ತದೆ. ಅಥವಾ ಸಣ್ಣದೊಂದು ಯಾವ್ದಾದ್ರು ಒಂದು ಸಣ್ಣ ನೌಕರಿ ಸಾಗಿಸ್ಕೊಂಡು ಸ್ವಲ್ಪ ಪಗಾರನೊಳಗ ಹಂಗೋ ಏನಪ್ಪಾ ಅಂದ್ರೆ ತರೋದಕ್ಕ ತಿನ್ನೋದಕ್ಕ ಚಾಟಾಗಿ ಬದುಕುವಂಗಾಗ್ತದೆ. ಹಿಂಗ ಯಾಕೆ ಆಗ್ತಂದ್ರ ಶಾಣ್ಯರ ಸಂಘದೊಳಗೆ ಅವ್ರು ಇರ್ಲಿಕ್ಕೆ ಪ್ರಯತ್ನ ಮಾಡಿರೋದಿಲ್ಲ, ಶಾಣ್ಯರಿಂದ ಏನ್ರ ಕೇಳಬೇಕು ಅಂತ ಅವ್ರು ಅನ್ಸಿರುದಿಲ್ಲ. ಅವರಿಗೆ ಎಲ್ಲಕ್ಕೂ ಮುಂದಿನ ಭವಿಷ್ಯದ ಬಗ್ಗೆ, ಮುಂದಿನ ಒಂದು ನಮ್ಮ ನಿರ್ಧಾರ ಬಗ್ಗೆ, ಮುಂದಿನ ಗುರಿಯ ಬಗ್ಗೆ ಪ್ರಪಂಚಿಕರಾದರೂ ಸಹಿತ ಶಾಣ್ಯರನ್ನ ಕೇಳಬೇಕು ಅಂತಾರ. ಪ್ರಪಂಚ ಅದ ಸಾಧಿಸಬೇಕಾಗಿತ್ತು ಅಂದ್ರೆ ಪ್ರಪಂಚ ಸಾಧಾಯ ಕಾರಣೆ ಜಾಣತೆ ಹಂಚಿ ಸಂಗತಿ ಧರಣೆ ಅಂದ್ರ ತಿಳಿದವ್ರ ಸಂಗತಿ ಮಾಡ್ರಿ ಅಂತ. ಇನ್ನ ಪರಮಾರ್ಥ ಸಾಧಾಯ ಕಾರಣೆ ಸದ್ಗುರು ಪಾಯಿಜೆ. ಇನ್ನು ನಮಗ್ ಪರಮಾರ್ಥ ಸಾಧಿಸ್ಬೇಕು, ಪವಿತ್ರವಾದಂತಹ ಆ ಬ್ರಹ್ಮಜ್ಞಾನ ಪ್ರಾಪ್ತ ಆಗಬೇಕು, ನಮ್ಮ ಸ್ವರೂಪ ಸಾಕ್ಷಾತ್ಕಾರ ಆಗಬೇಕು, ಜನನ ಮರಣ ಚಕ್ರದಿಂದ ನಾವು ಬಿಡುಗಡೆ ಆಗಬೇಕು, ಮತ್ತೊಮ್ಮೆ ಈ ಗರ್ಭವಾಸದ ದುಃಖದೊಳಗೆ ನಾವು ಸಿಗಬಾರದು. ನಾವು ನಮ್ಮ ಸ್ವರೂಪ ಅಂದ್ರೆ ಬ್ರಹ್ಮಾನಂದ ಸ್ವರೂಪದೊಳಗೆ ನಾವು ನೆಲೆ ನಿಲ್ಲುವಂತಹ ಇಹ ಮತ್ತು ಪರ ಎರಡರಲ್ಲಿಯೂ ಆನಂದವನ್ನು ಅನುಭವಿಸುವಂತಹ ಸ್ಥಿತಿ ನಮ್ದು ಆಗಬೇಕು ಅಂತ ಹಿಂಗ ಅನ್ಸಿತ್ತಂದ್ರೆ ನೀವು ಏನು ಮಾಡ್ಬೇಕಂದ್ರ, ನಾವೇನು ಮಾಡ್ಬೇಕಂದ್ರೆ ನಮ್ಮಂಥವರು ಸದ್ಗುರುಗಳನ್ನು ಹುಡುಕಾಡಬೇಕು, ಸದ್ಗುರುಗಳನ್ನು ಶೋಧ ಮಾಡಬೇಕು. ಸದ್ಗುರುಗಳನ್ನು ಶೋಧ ಮಾಡಿ, ಸದ್ಗುರುಗಳು ಎಂಥ ಸದ್ಗುರುಗಳನ್ನು ಶೋಧ ಮಾಡಬೇಕು, ಸದ್ಗುರುಗಳ ಲಕ್ಷಣ ಏನು? ಈಗ ಹೆಸರು ಇಟ್ಟುಕೊಂಡು ಮಾತ್ರಕ್ಕೆ ನಾವು ಸದ್ಗುರುಗಳು ಅನಿಸ್ಕೊಂಡು ಮಾತ್ರಕ್ಕೆ ಅವ್ರು ಸದ್ಗುರುಗಳು ಇದ್ದಾರನು, ಅವ್ರ ಲಕ್ಷಣ ಸದ್ಗುರುಗಳ ಒಂದು ಸ್ಥಿತಿ ಏನಿರಬೇಕು, ಅದು ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಅವ್ರ ಸ್ಥಿತಿ ನಮಗೆ ಕಂಡು ಬರಬೇಕು. ಹಂಗ ಆ ಸದ್ಗುರುಗಳ ಲಕ್ಷಣ ಮತ್ತು ಅಸದ್ಗುರುಗಳ ಲಕ್ಷಣ ಈ ಎರಡನ್ನೂ ಸಮರ್ಥರು ಏನ್ ಮಾಡಿಬಿಟ್ರು ಅಂದ್ರೆ ನಮ್ಮಂಥವರಿಗೆ ಮಾರ್ಗದರ್ಶನ, ನಮ್ಮಂಥವ್ರಿಗೆ ಸುಲಭ ಆಗಲಿಕ್ಕೆ ಗುರುವಿನಿಂದ ಉಪದೇಶ ತಗೊಂಡು ಗುರುಮಾರ್ಗವನ್ನು ಹಿಡಿಬೇಕನ್ನೋರಿಗೆ ಸುಲಭವಾಗಿ ಸರಳವಾಗಿ ಅವರಿಗೆ ಈ ಒಂದು ಈ ಒಂದು ಜನ್ಮದ ಜೀವನದ ಸಾರ್ಥಕತೆ ಆಗುವಂತಹದ್ದು ಆಗಬೇಕಾಗಿತ್ತು ಅಂದ್ರೆ ಅವ್ರಿಗೆ ಎಂಥ ಸದ್ಗುರುಗಳು ಬೇಕು, ಆ ಸದ್ಗುರುಗಳು ಹೆಂಗಿರ್ತಾರ, ಅವ್ರ ಲಕ್ಷಣ ಇರ್ತಾರ ಅನ್ನುವಂಥದ್ದನ್ನು ಇವತ್ತಿನ ಈ ಒಂದು ದಶಕ 5 ಸಮಾಸ 2 ಗುರುಲಕ್ಷಣ ನಾಮ ಸಮಾಸದೊಳಗೆ ಸಮರ್ಥನೆ ಹೇಳ್ಕೊತ ಬರ್ಲಿಕ್ಕತ್ತಾರ. ಇನ್ನ ಅಂಥ ಸದ್ಗುರುಗಳ ಒಂದು ಸಾನ್ನಿಧ್ಯ ನಮಗೆ ಸಿಗಬೇಕಾಗಿತ್ತಂದ್ರ ಮೊದಲ ಸತ್ಯವಂತರ ಅಂದ್ರ ಉತ್ತಮರ ಸಂಘದೊಳಗೆ ಇರುವಂತಹದ್ದು ಮೊದಲು ನಾವು ಅಂತ ಒಂದು ಸ್ವಭಾವ ಬೆಳೆಸ್ಕೋಬೇಕು. ನಮ್ಮ ಸಂಘ ಹೆಂಗಿರ್ಬೇಕಂದ್ರ ಎಷ್ಟು ಸಾಧ್ಯದ ಅಷ್ಟು ಉತ್ತಮರು, ಭಗವಂತನ ಒಂದು ಪ್ರೀತಿಗೆ ಪಾತ್ರ ಆದವರು, ಮಹಾತ್ಮರ ಒಂದು ಇದಕ್ಕ ಸಂತೋಷ ಕೊಡುವಂತಹ ಗುಣ ಹೊಂದಿದವರು, ಒಳ್ಳೆ ಸದ್ಗುಣಗಳ ಆಗರ ಇದ್ದಂಥವ್ರು, ಬಹಳಷ್ಟು ಸದ್ಗುಣಗಳನ್ನು ಹೊಂದಿದಂತಹ ಉತ್ತಮರ ಸಂಘದಾಗ ನಾವಿದ್ದೇವಂದ್ರ ಅಂದ್ರೆ ಏನು,
ಸತ್ಯವಂತರ ಸಂಘ, ಸತ್ಸಂಗದೊಳಗ ಏನ್ರಿ ಆ ಭಗವಾನ್ ಅಂದ್ರ ಸಾತ್ವಿಕ ಜನರ ಸಂಘದೊಳಗೆ ನಾವು ಹೆಚ್ಚಿರ್ಲಿಕ್ಕತ್ತೇವಂದ್ರ ಎಲ್ಲಿ ಸಾತ್ವಿಕ ಜನರ ಸಂಘದ ಸಮುದಾಯದ ಎಲ್ಲಿ ಆ ಸಾತ್ವಿಕರಿಂದ ಭಗವಂತನ ಭಕ್ತಿ ನಡಿಲಿಕ್ಕತ್ತದ, ಭಗವಂತನ ಕೊಂಡಾಡುವಂತ ಕಾರ್ಯ ನಡಿಲಿಕ್ಕತ್ತದ, ಅಲ್ಲಿ ನಮಗೆ ಏನ್ ಯಾರು ಸಿಗ್ತಾರಂದ್ರ ಆ ಭಗವಂತನೇ ಮನುಷ್ಯ ರೂಪ ಧಾರಣ ಮಾಡ್ಕೊಂಡು ಬಂದು ಬಂದಿರುವಂತಹ ಆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳ ಪ್ರಾಪ್ತಿ ನಮಗೆ ಅಲ್ಲಿ ಆಗ್ತದ. ಯಾಕಂದ್ರ ಸಂತರು ಒಬ್ಬೊಬ್ಬರು ಆ ಒಂದು ಸಮುದಾಯದೊಳಗೆ ಎಂತೆಂತ ಸಂತತ್ವ ಹೊಂದಿರ್ತಾರಂದ್ರ ಸಂತರು ಮತ್ತು ಸದ್ಗುರುಗಳು ಇವ್ರು ಬೇರೆ ಅಲ್ಲಂತಾರ. ಅವರು ಸಂತತ್ವ ಅನ್ನುವಂಥದ್ದೇನದ ಅದು ಸದ್ಗುರುಗಳ ಸ್ವರೂಪದ, ಅದು ಅಂದ್ರೆ ಸಮತತ್ವ. ಸದ್ಗುರುಗಳ ಒಂದು ತತ್ವ ಹೆಂಗಿರ್ತದ ಅಂದ್ರ ಸಮದೃಷ್ಟಿ ಇರ್ತದ. ಪ್ರತಿಯೊಂದರಲ್ಲಿಯೂ ಆ ಭಗವಂತನ ಅಸ್ತಿತ್ವವನ್ನು ಕಾಣ್ಕೋತ ಏನಪ್ಪಾ ಅಂದ್ರ ಆ ಪ್ರತಿಯೊಬ್ಬ ಜೀವಿಗಳು ಆ ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಳ್ಳಿ ಅನ್ನುವಂತ ಹಂಬಲದೊಳಗಿರುವಂತ ಸಮದೃಷ್ಟಿ ಉಳ್ಳವ್ರು ಯಾರು ಇರ್ತಾರಲ್ಲ ಅವ್ರು ಸದ್ಗುರುಗಳು ಇರ್ತಾರ, ಅವರೇ ಸಂತರು ಇರ್ತಾರ. ಅಂತ ಒಂದು ಮಹಾನ್ ಕಳಕಳಿಯಿಂದ ಯಾರು ಒಬ್ಬ ಅಜ್ಞಾನಿಗೆ ಅಥವಾ ಒಬ್ಬ ಪ್ರಪಂಚಿಕ ವ್ಯಾಮೋಹಿಗೆ ಅಥವಾ ಒಬ್ಬ ಜಿಜ್ಞಾಸುವಿಗೆ ಸತ್ವಗುಣ ಇದ್ದವಾಗ ಅಂಥವನನ್ನ ಪ್ರಪಂಚದಿಂದ ವಿಮುಖ ಮಾಡಿ, ಅಂದ್ರೆ ಪ್ರಪಂಚದ ಮೇಲೆ ಆಸಕ್ತಿ ಕಡಿಮೆ ಮಾಡಿ ಪರಮಾರ್ಥದ ಮೇಲೆ ಅವನಿಂದ ಆಸಕ್ತಿ ತುಂಬಿ ಅವಾಗ ಭಗವಂತನ ಅಂದ್ರ ತನ್ನ ಸ್ವರೂಪದ ಅಸ್ತಿತ್ವವನ್ನು ತಿಳಿಸ್ಬೇಕನ್ಸ ಆ ಸಂತ ಏನ್ ಮಾಡ್ತಾರಂದ್ರ ಉಪದೇಶ ಕೊಡ್ತಾರ. ತಾವು ಯಾವ ಒಂದು ನಾಮಸ್ಮರಣೆಯಿಂದ ಆ ಸ್ವರೂಪ ಸಾಕ್ಷಾತ್ಕಾರ ಮಾಡ್ಕೊಂಡ್ರಲ್ಲ ಆ ನಾಮವನ್ನೇ ಏನ್ ಮಾಡ್ತಾರಂದ್ರ ಮತ್ತೊಬ್ಬರಿಗೆ ಕೊಟ್ಟು ಅವರಿಗೆ ಸ್ವರೂಪ ಸಾಕ್ಷಾತ್ಕಾರ ಮಾಡಿಸ್ಬೇಕು ಅನ್ನುವಂತ ಜವಾಬ್ದಾರಿ ತಗೊಂಡು ಏನು ಅವ್ರನ್ನ ಅಂತ ಒಂದು ಮಾರ್ಗದೊಳಗೆ ನಡೆಸ್ಕೊಂಡು ಹೋಗ್ತಿರ್ತಾರಲ್ಲ ಅವ್ರಿಗೆ ಏನಂತಾರಂದ್ರ ಸದ್ಗುರುಗಳು ಅಂತ ಸದ್ಗುರುಗಳ ಲಕ್ಷಣ. ಮತ್ತು ಏನಪ್ಪಾ ಅಂದ್ರ ಈ ಸದ್ಗುರುಗಳ ಲಕ್ಷಣ ಅಸದ್ಗುರುಗಳ ಲಕ್ಷಣ. ಈಗೇನಾಗ್ಬಿಡ್ತಂದ್ರ ಸದ್ಗುರುಗಳಂತ ನಾವು ಅಕಸ್ಮಾತ್ ಉಪದೇಶ ತಗೊಂಡು ಬಿಟ್ಟೆವು, ಅವ್ರಂತಲ್ಲಿ ಆ ಒಂದು ಸ್ಥಿತಿ ಇರ್ಲಿಲ್ಲ ಅಥವಾ ಅದನ್ನ ನಾವು ನೋಡ್ಲಿಲ್ಲ, ಅದನ್ನ ಪರೀಕ್ಷೆ ಮಾಡ್ಲಿಲ್ಲ, ಅದನ್ನ ಶೋಡ್ ಮಾಡ್ಲಾರ್ದ ಹಂಗೆ ಏನಪ್ಪಾ ಸದ್ಗುರುಗಳು ಅಂತೇಳಿ ನಾನಾ ರೀತಿ ಸದ್ಗುರುಗಳು ಅಂತ ಹೆಸರಿಟ್ಕೊಂಡು ಮಾತ್ರಕ್ಕೆ ಸದ್ಗುರುಗಳು ಆಗುವುದಿಲ್ಲ. ಅದೊಂದು ಸ್ಥಿತಿ ಅದ, ಅದೊಂದು ಅವಸ್ಥಾ ಅದ ಏನ್ರಿ. ಅದೊಂದು ತತ್ವ ಅದ. ಆ ತತ್ವ ಎಲ್ಲಿದಲ್ಲ ಅವ್ರನ್ನ ಸದ್ಗುರುಗಳು ಅಂತೇಳಿ ನೀವು ಆರಿಸಿಕೊಂಡು ನಾವು ಅವರಿಂದ ಅನುಗ್ರಹ ತಗೊಂಡೇವಂದ್ರ, ಅವ್ರು ಹೇಳಿದ ಮಾರ್ಗದರ್ಶನದಾಗ ಮುಂದುವರೆದೇವಂದ್ರ ಅವರು ಸದ್ಗುರುನಾಥ್ ಇಂಥ ಕೃಪಾಮೂರ್ತಿ ಇರ್ತಾನಲ್ಲ ನಮ್ಮನ್ನ ಕೈ ಹಿಡಿದು ಕರ್ಕೊಂಡು ಹೋಗಿ ತನ್ನ ಸ್ವರೂಪ ಸಾಕ್ಷಾತ್ಕಾರ ತಾನೇ ಆ ನಿಜವಾದ ಭಗವಂತನ ಸ್ವರೂಪ ಬ್ರಹ್ಮ ಸ್ವರೂಪ ಅನ್ನುವಂಥದ್ದು ಅನುಭವ ಮಾಡಿಕೊಡ್ತಾನ. ಇಂಥ ಒಂದು ಮಹಾನ್ ಕೃಪಾವಂತ ಮಹಾನ್ ಏನಪ್ಪಾ ಅಂದ್ರ ದೇವರ ದೇವ ಯಾರಂದ್ರ ಅವ ಸದ್ಗುರುನಾಥ್ ಇದ್ದಾನ. ಅಂಥವರ ಒಂದು ಲಕ್ಷಣಗಳನ್ನ ನಾನು ನಿಮಗೆ ಹೇಳ್ತೀನಿ ಅಂತೇಳಿ ಸಮರ್ಥರು ಇವತ್ತ ಒಂದೊಂದು ಲಕ್ಷಣ ಹೇಳ್ತಾರ. ಹೋದ ವಾರ 15ನೇ ಒಂದು ಓವಿಯನ್ನು ನಾವು ನೋಡಿದ್ದೆವು. ಅದ್ರೊಳಗೆ ಸಮರ್ಥ ಏನಂತಾರಂದ್ರ ಶ್ರೀರಾಮ ಸಮರ್ಥ ಶ್ರೀರಾಮ್ ಅಥ ದಾಸಬೋಧ ದಶಕ ಪಾಚವ ಸಮಾಸ दूसरा गुरु लक्षण नाम समास वाचन प्रारंभ करीतो महाराज ओवी 15वा वाचतो महाराज फोडोनी शब्दाचे अंतर वस्तू धाकवी निज सार तोची गुरु माहेर अनाथांचे ಶ್ರೀರಾಮ್. ನೋಡ್ರಿ ಅವ್ರಂತಾರ ಫೋಡೋನಿ ಶಬ್ದಾಚೆ ಅಂತರ. ಸದ್ಗುರುಗಳ ಒಂದು ವಿಶೇಷತೆ ಏನಿರ್ತದೆ ಅಂದ್ರ ವೇದ ಶ್ರುತಿಯೊಳಗ ಶಾಸ್ತ್ರದೊಳಗ ಆಮೇಲೆ ಈ ವೇದದೊಳಗೆ ಹೇಳುವಂತಹ ವಿಚಾರಗಳನ್ನ ಮಹಾತ್ಮರು ಹೇಳಿ ಹೋದಂತ ಗಡಸವಾದಂತಹ ಗುಹ್ಯ ವಿಚಾರಗಳನ್ನ ಅವನು ಬಿಡಿಸಿ ನಮ್ಮ ಯೋಗ್ಯತಾ ಏನದ ಎದುರಿಗಿರುವಂತಹ ತಮ್ಮ ಶಿಷ್ಯನ ಆಂತರಿಕ ಒಂದು ಯೋಗ್ಯತಾ ಏನದ ಅವಾಗ ಯಾವ ರೀತಿ ಹೇಳಿದ್ರೆ ಅವಾಗಿದು ಅವಗತ ಆಗ್ತದ ಮತ್ತು ಅದನ್ನ ನಾವು ಕಾರ್ಯರೂಪಕ್ಕೆ ತಂದು ಅದರ ಮುಂದಿನ ಮೆಟ್ಲಕ್ಕೆ ಹೋಗ್ತಾನ ಅಂತ ತಿಳ್ಕೊಂಡ
ಆ ಪ್ರಕಾರ ಹೇಳುವಂತ ಒಂದು ವಿಶೇಷ ಚತುರತನ ಏನಿರ್ತಲ್ಲ ಅದು ಸದ್ಗುರುಗಳಂತಲ್ಲಿ ಇರ್ತಂತ. ಎಲ್ಲರಿಗೂ ಒಂದೇ ಹೇಳುದಿಲ್ಲ. ಅವಾಗ ಏನೂ ಬರ್ತಿದಿಲ್ಲ, ರಟೈಕ ಬರ್ತಿರುದಿಲ್ಲ. ಸಂಸ್ಕೃತ ಶಬ್ದಗಳನ್ನು ಬಳಸಿ ಜಟಿಲವಾದಂತಹ ವಿಚಾರವನ್ನು ಅವನ ಮುಂದೆ ನಾವು ಅವ್ರು ಮಾತಾಡಿದ್ರಿಂದ ಅವಾಗ ಏನ್ ತಿಳಿಬೇಕಂತಾರ. ಅದಕ್ಕ ಹೆಂಗ ತಾಯಿ ತನ್ನ ಕೂಸಿಗೆ ಹುಟ್ಟಿದ ಕೂಡ್ಲೇನೆ ಒಮ್ಮೆ ಏನಪ್ಪಾ ಅಂದ್ರೆ ಭಕ್ರಿ ಮಾಡಿ ತಿನ್ಸುದಿಲ್ಲ. ಹುಟ್ಟಿದ ಕೂಡಲೇ ಹಾಲು ಕುಡಿಸ್ತಾಳ. ಹಾಲು ಕುಡ್ಕೋತ ಮುಂದೆ ಅದಕ್ಕೂ ಒಂದ್ ಸ್ವಲ್ಪ ವಯಸ್ಸು ಬರಕಾದ ಕೂಡಲೇ ಗಂಜಿ ಮಾಡಿ ತಿನ್ನಿಸ್ತಾಳ. ಆಮೇಲೆ ಏನಪ್ಪಾ ಅಂದ್ರೆ ಮೆತ್ತನ ಅನ್ನ ಮಾಡಿ ಅದನ್ನ ಮೆತ್ತಗೆ ಮಾಡಿ ತಿನ್ನಿಸ್ತಿರ್ತಾಳ. ಆಮೇಲೆ ಸಣ್ಣಗೆ ಬಿಸಿ ಭಕ್ರಿ ಮಾಡಿ ಅದನ್ನ ಕಲಸಿ ಅಂತ ತಿನ್ನಿಸ್ತಾಳ. ಮುಂದೆ ಬರಬರ್ತ ಖಾರ ಉಪ್ಪ ಅದ್ರಾಗೆಲ್ಲ ಬೆರೆಸಿ ಅವಂಗೊಂದು ಶರೀರಕ್ಕೆ ಯಾವ ರೀತಿ ಬೇಕು, ಯಾವ ರೀತಿ ಅವಾಗ ಆಹಾರ ಉಣಿಸಿದ್ರ ಅವ ಶಾರೀರಿಕದಿಂದನೂ ಮತ್ತು ಬೌದ್ಧಿಕದಿಂದನೂ ಇದರಿಂದನೂ ಏನಪ್ಪಾ ಅಂದ್ರ ಬುದ್ಧಿಯಿಂದನೂ ಸಹಿತ ಅವ ಇದು ಆಗ್ತಾನ ಅಂತ ತಿಳ್ಕೊಂಡು ಅಂತಂತ ಆಹಾರ ತಿನಿಸುತ್ತ ಬರ್ತಾವ. ಏನ ಹಂಗ ಸದ್ಗುರು ಆದ್ರೂ ಸಹಿತ ಶರಣಾಗತಾಂಚಿ ವಾಹೇ ಚಿಂತ ತೋಚಿ ಏಕ ಸದ್ಗುರುದಾತ ಜೈಸೆ ಬಾಳಕ ವಾಡವಿ ಮಾತಾ ನಾನಾ ಯತ್ನೆ ಕರುಣಿ. ಹೆಂಗ ತಾಯಿ ತನ್ನ ಕೂಸಿನ ನಾನಾ ರೀತಿ ಪ್ರಯತ್ನ ಮಾಡಿ ಬೆಳೆಸ್ತಿರ್ತಾಳಲ್ಲ, ಹಂಗ ಸದ್ಗುರು ಆದ್ರೂ ಸಹಿತ ಆ ಸಮಯದೊಳಗ ಅದನ್ನ ಅಷ್ಟೇ ಹೇಳ್ತಿರ್ತಾರ. ಏನ್ರಿ ಆದ್ರ ನಮಗ್ ನಾವು ಈಗ ಇವತ್ತೊಬ್ಬ ಸದ್ಗುರುಗಳ ಎದುರಿಗೆ ನಾವು ಕೂತೇವಂದ್ರ ನಮ್ಮ ಮುಂದೆ ಹೇಳುವ ವಿಚಾರಗಳೇ ಬೇರೆ. ಇನ್ನೊಬ್ಬರು ನಮ್ಕಿಂತ ಮ್ಯಾಲಿ ಮೆಟ್ಟಲು ಇದ್ದಂತ ಅವರಿಗೆ ಸಾಧಕರಿಗೆ ಅವ್ರಿಗೆ ಹೇಳುವ ವಿಚಾರಗಳೇ ಬೇರೆ. ಇವತ್ತೇ ಪರಮಾರ್ಥದೊಳಗೆ ಬಂದಾಗ ಅವಾಗ ಹೇಳೋ ಮೆಟ್ಟಲೇ ಬೇರೆ. ನಮ್ಮ ಮಹಾರಾಜರು ನೋಡ್ರಿ ಏನ್ ಮಾಡ್ತಿದ್ರಂದ್ರ ಮೊದಲಿಗೆ ಯಾರ ಒಬ್ರು ಹೊಸದಾಗಿ ಬಂದ್ರಂದ್ರ ಅವ್ರನ್ನ ಅಗದಿ ಪ್ರೇಮದಿಂದ ಕರೆದು ಮಗಳು ಕೂಡಿಸ್ಕೊಂಡು ಬೆನ್ನ ಮೇಲೆ ಕೈ ಆಡಿಸಿ ಯಾವ್ರಪ್ಪ ಏನು ನಿನ್ನ ಹೆಸರೇನು ಏನೇನು ಎಲ್ಲ ಸ್ವಲ್ಪ ಪ್ರಪಂಚದ ಬಗ್ಗೆ ಕೇಳ್ಕೊಂಡು ಏನ್ರಿ ಆಮೇಲೆ ಅವಾಗ ಪ್ರಾಪಂಚಿಕ ವಿಚಾರಗಳ ಜೊತೆ ಸ್ವಲ್ಪ ಮಾತಾಡಿ ಮುಂದೆ ಬರಬರ್ತ ಹೆಂಗಾಗಿ ಬಿಡ್ತಿತ್ತು ಅಂದ್ರ ಅವನು ಎಷ್ಟೊಂದು ಪ್ರೇಮ ಮಾಡಿಬಿಡ್ತಿದ್ರಂದ್ರ ಇನ್ನೊಮ್ಮೆ ಮತ್ತೊಮ್ಮೆ ತಿರುಗಿ ತಾನೇ ಹರಿದು ಬರಬೇಕು. ಹಂಗ ಆ ಲೆವೆಲ್ದ ಮಾತುಗಳನ್ನೇ ಮಾತಾಡ್ತಿದ್ರು ಏನ್ರಿ ಕೂಡಿಸ್ಕೊಂಡು. ಆಮೇಲೆ ಮುಂದೆ ಏನಾಗ್ಬಿಡ್ತಿತ್ತಂದ್ರೆ ಮತ್ತೊಂದು ಸಪ್ತಾಗ ಬಂದಾಗ ಅವ ಇವ್ರು ಸರೆಂಡರ್ ಆಗಿಬಿಟ್ಟಿರ್ತಿದ್ದ. ಬಂದ್ ಮಹಾರಾಜರಿ ಸಾಷ್ಟಾಂಗ ನಮಸ್ಕಾರ ಹಾಕವ ಬಾ ಕುಡ್ಬಾ ಅಂತಂದ್ರು ಸಹಿತ ಬ್ಯಾಡಪ್ಪ ಇವರು ಸ್ವತಃ ಬ್ರಹ್ಮಜ್ಞಾನಿಗಳಿದ್ದಾರ ಅಂತೇಳಿ ಅವಾಗ ಅಷ್ಟು ಕಲ್ಪನಾ ಬರುವಷ್ಟು ಮೊದ್ಲೇ ಸರಿನೇ ಮಾತಾಡಿ ಕಳ್ಸಿರ್ತಿದ್ರು. ಆದ್ರೆ ನಾನೇ ಅಂತ ಹೇಳ್ತಿದ್ದಿಲ್ಲ, ಅವಾಗ ಅದು ಗೊತ್ತಾಗ್ತಿತ್ತು. ಆಮೇಲೆ ಅಕಸ್ಮಾತ್ ಬಂದ ಒಂದ್ ಸ್ವಲ್ಪ ಅಜ್ಞಾನಿ ಇದ್ದ ಅಥವಾ ಒಂದ್ ಸ್ವಲ್ಪ ವಿವೇಕತನ ಕೊರತಿತ್ತು, ಹೋದ್ ಸರಿ ಮೊದ್ಲೇ ಸರಿ ಬಂದಂಗೆ ಮತ್ತೆ ಈ ಸರಿನೂ ಬಂದ್ ಮಗಲ್ ಕೂತಂದ್ರೆ ಅವ್ರೇನಂತಿದ್ರು, ಹೋಗಪ್ಪ ಅಲ್ಲಿ ಕೆಲಸ ಮಾಡುವಾಗಲ್ಲೇ ನೀರ್ ತಗೊಂಡು ಬಾ, ಕಸ ಹುಡುಗು, ಜಮಖಾನಿ ಹಾಸು, ಅವರೆಲ್ಲ ಮಾಡ್ತಿರ್ತಾರ ನೋಡು, ಅವೆಲ್ಲ ಸೇವಾ ಮಾಡಬೇಕಪ್ಪ ಇಲ್ಲಿ ಅಂತೇಳಿ ಅವ್ರಿಗೆ ಮತ್ತೆ ಅವ್ನ ಸೇವಾಕ್ ಹಚ್ಚಿದಂಗ ಉಪದೇಶ ಕೊಟ್ಟು ಧ್ಯಾನಕ್ಕೆ ಹಚ್ಚೋದು, ಧ್ಯಾನಕ್ಕೆ ಹೆಂಗ್ ಕೂಡ್ಬೇಕಂತ ಹೇಳುದು. ಇವೆಲ್ಲ ಹೆಂಗಂದ್ರೆ ಒಂದೊಂದೊಂದೊಂದೊಂದೊಂದು ಒಮ್ಮೆ ಏನು ತಿಳಿಸೋದಿಲ್ಲ. ಹಿಂಗಾಗಿ ಸದ್ಗುರುನಾಥ ಹಿಂಗೆ ಇದ್ದ ಅಂತೇಳಿ ಯಾರಿಗೂ ಹೇಳಿಕ್ಕಾಗೋದಿಲ್ಲ. ನಾವೇನಂತೇವು ನಮಗೇನ್ ನಮ್ ಜೋಡಿ ಹಂಗ ಒಂದು ವಿಚಾರಗಳನ್ನ ಹೇಳಾರ ಅದ್ರ ಮೇಲೆ ಅವ್ರು ಹಿಂಗಿದ್ರು ಅಂತೇವ್. ಅವ್ರು ಹಂಗಿರ್ತಿದ್ದಿಲ್ಲ. ಇವತ್ ನೀವು ಬ್ರಹ್ಮಜ್ಞಾನಿಗಳು ಅಂತ ಒಬ್ಬ ದೊಡ್ಡ ಜ್ಞಾನಿಗಳ ಜೊತೆ ಇದ್ರಂದ್ರ ಆವಾಗ ಅವ್ರು ಮಾತಾಡೋ ಮಾತೇ ಬೇರೆ. ಈಗ ನೋಡ್ರಿ ನಾರಾಯಣ ಸ್ವಾಮಿಗಳು ನರ್ಸೋಬಾಡಿ ಒಳಗಿದ್ದವರು ಒಮ್ಮೆ ದೇವಲಾಪುರದೊಳಗ ಮಹಾಸ್ವಾಮಿ ಇರ್ತಾರ. ಆವಾಗ ದತ್ತಾತ್ರೇಯಿಂದ ಅವ್ರಿಗೆ ಇದು ಆಗ್ತದ, ಏನು ಪ್ರಚೀತಿ ಆಗ್ತದ. ನಾನೀಗ ದೇವಲಾಪುರದೊಳಗಿದ್ದೀನಿ, ಬಂದು ನನ್ನ ಭೇಟಿಗೆ ಬಾರಪ್ಪ ಅಂತೇಳಿ ಆದಂಗ ಆಗ್ತದ. ಅವ್ರು ದತ್ತನ ಭಕ್ತರ ಕರೆ. ನಾನು ಅಂದಾಗ ನಾನು ದತ್ತನ ಈಗ ನಾನು ಏನಂದ್ರೆ ಸಗುಣ ರೂಪ ಧಾರಣ ಮಾಡ್ಕೊಂಡ ದೇವಲಾಪುರದಾಗಿದ್ದೀನಿ ಬಾ ಅಂದಾಗ ನಾರಾಯಣ ಸ್ವಾಮಿಗಳು ಬರ್ತಾರ ಅಂತ ಆನಂದಿಂದ. ಅಂದ್ರ ದತ್ತಾತ್ರನೇ ಇವ್ರ ರೂಪನಾಗ ಚಿದಂಬರ ರೂಪನಾಗ ಬಂದಾರ ಅಂತೇಳಿ ಅಗದಿ ಆನಂದಿಂದ ಬರ್ತಿರ್ತಾರ. ಅವ್ರು ಬರೋಕ್ಕಿಂತ ಮೊದಲ ಇವ್ರು ತಮ್ಮ ಶಿಷ್ಯರನ್ನ ಕಡ್ಕೊಂಡು ಚಿದಂಬರ ಮಹಾಸ್ವಾಮಿಗಳೇನ್ ಮಾಡ್ತಾರ, 1 ಕಿಲೋಮೀಟರ್ 2-3 ಕಿಲೋಮೀಟರ್ ಶಿಷ್ಯರನ್ನ ಕರ್ಕೊಂಡು ಒಬ್ಬ ದೊಡ್ಡ ಯೋಗಿ ಬರಾವಿದ್ದಾನ, ಅವ್ರನ್ನ ಸ್ವಾಗತ ಮಾಡ್ಕೊಂಡು ಬರ್ರಿ ಅಂತೇಳಿ ಎಲ್ಲ ತಾಳ ಗೀಳ ಮೃದಂಗ ತಗೊಂಡ ಅವ್ರು ಬರ್ತಾರ. ನಡು ಇಬ್ಬರದು ಮಹಾತ್ಮರ ಮಿಲನ ಆಗ್ತದ, ಒಬ್ಬರಿಗೊಬ್ರು ಅಪ್ಪಗೋತಾರ. ಅದೇನಂತಾರಲ್ಲ ಸುಖ ಸುಖಿ ಮೇಟಿ ಪಡಲೆ ಕೈಸಿ ಅಂತ
ಗೋರಾ ಕುಂಬಾರ ಅಂತಾನ. ಸುಖ, ಎರಡು ಸುಖಗಳು, ಎರಡು ಬ್ರಹ್ಮಾನಂದದೊಳಗಿರುವಂತಹ ಸ್ಥಿತಿಯೊಳಗಿರುವಂತಹ ಆ ಬ್ರಹ್ಮಾನಂದ ಸ್ವರೂಪರು ಇಬ್ರು ಅಪ್ಕೊಂಡ್ರೆ ಏನಾಗಬೇಕು, ಎಂಥ ಒಂದು ಇದು ಅಲ್ಲಿ ನಿರ್ಮಾಣ ಆಗಿರ್ಬೇಕು. ಆವಾಗ ಅಗದಿ ಜನರೆಲ್ಲರೂ ಆನಂದ ಪಡ್ಕೋತಾರ, ಜಯ ಜಯಕಾರ ಹಾಕ್ತಾರ, ಮಹಾಸ್ವಾಮಿ ಜಯ ಜಯಕಾರ ಹಾಕ್ತಾರ. ಚಿದಂಬರ ಮಹಾಸ್ವಾಮಿಗಳು ಅವ್ರನ್ನ ಕೈ ಹಿಡಿದು ಕರ್ಕೊಂಡು ಹೋಗ್ತಾರ ದೇವಲಾಪುರಕ್ಕೆ. ಹೋಗಿ ಸಾಧಾರಣ ಅಲ್ಲಿ ಅವರು 3 ತಿಂಗಳು ಇರ್ತಾರ. ಏನ್ರಿ 3 ತಿಂಗಳಿದ್ದಾಗ ಹೆಂಗಿರ್ತಂದ್ರೆ ದಿವಸ ಅವ್ರದ್ದು ಹಂಗೆ ಅಂದ್ರೆ ಇವತ್ತಿನ ದಿವಸ ನಾರಾಯಣ ಗುರುಗಳು ವಕ್ತಾರ ಸ್ಥಾನದಾಗ ಕೂಡುದು, ಮಹಾಸ್ವಾಮಿಗಳು ಶ್ರವಣಿಕರ ಸ್ಥಾನದಾಗ ಕೂಡುದು. ಅವ್ರು ತಮ್ಮ ಅಂತ ಗುಹ್ಯವಾದಂತ ಬ್ರಹ್ಮ ವಿಚಾರವನ್ನ ಅವ್ರು ಮಾತಾಡೋರು, ಇವ್ರ ಆನಂದದಿಂದ ಕೇಳಿ ಆಹಾ ಏನ್ರಿ ನಿಮ್ಮ ವಾಣಿ ಅಂತೇಳಿ ಅಷ್ಟು ಸಂತೋಷ ಚಿದಂಬರ ಮಹಾಸ್ವಾಮಿಗಳು ಪಡ್ತಿದ್ರು. ಮರುದಿವ್ಸ ಏನ್ ಮಾಡೋದು, ಚಿದಂಬರ ಮಹಾಸ್ವಾಮಿಗಳು ವಕ್ತಾರ ಜಾಗದಾಗ ಕೂಡ್ತಿದ್ರು, ನಾರಾಯಣ ಭಗವಾನರು ಶ್ರವಣಿಕರ ಜಾಗದಾಗ ಕೂಡ್ತಿದ್ರು, ಶ್ರೋತೃಗಳ ಜಾಗದಾಗ. ಅವ್ರ ವಾಣಿ ಕೇಳಿ ಇವ್ರು ಇದು ಮಾಡುದು. ಇಬ್ರು ಮಾತಾಡುವಂತ ವಾಣಿ ಹೆಂಗಿದ್ದು ಅಂದ್ರ ಅತ್ಯಂತ ಆಧ್ಯಾತ್ಮದ ಉಚ್ಚ ಮಟ್ಟದ ವಾಣಿ ಇದ್ದು. ಏನ್ರಿ ಅಂಥವನ್ನ ಅವರಿಬ್ರು ಈ ರೀತಿ ಅನುಭವಿಸ್ತಿದ್ರು. ಅದನ್ನ ಅವರಿಬ್ಬರ ಆನಂದವನ್ನ ಏನ್ ಉಳುಕಿದಾರು ಕೂರ್ತಿದ್ರಲ್ಲ ಭಕ್ತರು, ಅವ್ರು ಅನುಭವಿಸ್ತಿದ್ರು. ಅದೊಂದು ಅಂತ ಒಂದು ಅಪ್ರತಿಮವಾದಂತಹ ಕ್ಷಣ ಮಹಾಸ್ವಾಮಿಯ ಒಂದು ಅವತಾರ ಕಾರ್ಯದೊಳಗೆ ಬರ್ತದೆ. ನಿಮಗೆಲ್ಲ ಗೊತ್ತಿರ್ಬೇಕದು. ಇರ್ಲಿ, ಈಗ ಅವ್ರೇನಂತಾರ, ಫೋಡೂನಿ ಶಬ್ದಾಚೆ ಅಂತಾರ. ಸದ್ಗುರು ಏನ್ ಮಾಡ್ತಾನಂದ್ರ ಅಂತ ಗಡಸ ವಿಚಾರವನ್ನ ಅದನ್ನ ಸರಳೀಕರಣ ಮಾಡಿ ಬಿಡಿಸಿ ಅದನ್ನ ಹೇಳ್ತಾನ. ಹಂಗ ಹೇಳಿ ಏನ್ ಮಾಡ್ತಾನಂದ್ರ ವಸ್ತು ದಾಕವಿ ನಿಜ ಸಾರ. ವಸ್ತು ಅಂದ್ರ ಆ ಸದ್ವಸ್ತು ತನ್ನ ಸ್ವರೂಪವನ್ನೇ ಏನಪ್ಪಾ ಅಂದ್ರ ಅಂತ ಅವ್ರಿಗೆ ತೋರಿಸ್ತಾರ. ತೋಚಿ ಗುರು ಮಾಹೇರ ಅನಾಥಾಚೆ. ಯಾರ ಅನಾಥರಾಗಿ ಸದ್ಗುರುಗಳಂತಲೂ ಹೋಗ್ಯಾರಲ್ಲ, ಅವ್ರನ್ನ ಸನಾತನನ್ನ ಮಾಡುವಂತ ಕಾರ್ಯ ಯಾರು ಮಾಡ್ತಾರಂದ್ರ ಅವರು ಸದ್ಗುರುಗಳು ಮಾಡ್ತಾರ. ಅವರು ತವರು ಸದ್ಗುರುಗಳ ಒಂದು ಇದು ಅಂದ್ರೇನು, ತವರು ಮನೆ ಇದ್ದಂಗಂತ. ಏನ್ ತವರು ಮನಿ? ಯಾಕಂದ್ರ ಗುರುನಾಥ ಶಿಷ್ಯನ ಒಂದು ಇಷ್ಟೊಂದ ಸರ್ವತೋಮುಖ ಪ್ರೇಮ ಮಾಡಿ ಅವಾಗ ಆಧಾರ ಆಗಿ ನಿಂದಿರ್ತಾನ. ಅದಕ್ಕೆ ನೋಡ್ರಿ ನೀವು, ಗುರುಹ ಸಂತ ಕುಳಿ ಚಾರಾಜ, ಗುರುಹ ಸಂತ ಕುಳಿ ಚಾರಾಜ, ಗುರುಹ ಪ್ರಾಣ ವಿಸಾವ ಮಾಜ, ಗುರುವಿನ ದೇವ ನಾಹಿ ದೂಜ, ಗುರುವಿನ ದೇವ ನಾಹಿ ದೂಜ, ಪಾತ ನಾಹಿ ತ್ರೈಲೋಕಿ, ಸಂತ ಕುಳಿ ಚಾರಾಜ, ಗುರುಹ ಸಂತ ಕುಳಿ ಚಾರಾಜ, ಗುರುಹ ಸತ್ಯಾಲಾಗಿ ಸಹಾಯ, ಗುರುಹ ಸಾಧಕಾಸಿ ಮಾಯ, ಗುರುಹ ಕಾಮಧೇನು ಗಾಯ, ಭಕ್ತಾಗರಿ ದುಬತಸೆ, ಸಂತ ಕುಳಿ ಚಾರಾಜ, ಗುರುಹ ಸಂತ ಕುಳಿ ಚಾರಾಜ, ಗುರುಹ ಭಕ್तीचे मंडन, गुरुहा धाकवी निजधन, गुरुहा सौभाग्या देऊन स्वात्मबोध नांदवी, संत कुळीचा राजा, गुरुहा संत कुळीचा राजा, गुरुहा घाली ज्ञानांजन, गुरुहा धाकवी निजधन, गुरुहा सौभाग्या देऊन स्वात्मबोध नांदवी, संत कुळीचा राजा, काया काशी गुरुपदेशी, तारक मंत्र दिला मासी, बाप विठ्ठल रकुमायेसी, विठ्ठल विनवी गुरुचरणी, संत कुळीचा राजा. ಮಾೌಲಿ ಜ್ಞಾನೇಶ್ವರ ಅಂತಾರೆ, ಗುರು ಸಂತ ಕುಳೀಚ ರಾಜ. ಅಂಥ ಸಂತ ಕುಲದ ಈ ಒಂದು ಭಕ್ತರ ರಾಜ ಯಾರಪ್ಪ ಅಂದ್ರ ಅವ ಸದ್ಗುರುನಾಥ್ ಇದ್ದಾನ. ಅವೇನ್ ಮಾಡ್ತಾನ, ತೋಚಿ ಗುರು ಮಾಹೇರ ಅನಾಥಾಚೆ. ಅವನೇ ಅನಾಥರಿಗೆ ತವರು ಮನೆ ಇದ್ದಂಗ.
ಅನಾಥರಿಗೆ ಸನಾಥ. ಅನಾಥರು ಈಗ ಅನಾಥರಿರ್ತಾರ ಅಂತ ತಿಳ್ಕೊರಿ ಜೀವನದಾಗ. ಅವ್ರಿಗೆ ಯಾರು ತಂದಿಲ್ಲ, ತಾಯಿ ಇಲ್ಲ, ಅಣ್ಣಿಲ್ಲ, ತಮ್ಮಿಲ್ಲ, ಯಾರೂ ಇಲ್ಲೇ ಇಲ್ಲ, ಏನೂ ಇಲ್ಲೇ ಇಲ್ಲ. ಅವ್ರು ಅನಾಥ ಇರ್ತಾರಲ್ಲ, ಅವರಿಗೆ ಸನಾತನನ್ನ ಮಾಡಿ ತಾನೇ ತಂದೆ ತಾಯಿ ಬಂಧು ಬಳಗ ಸರ್ವಸ್ವೂ ಆಗಿ ಬಿಡ್ತಾನ. ಹಿಂಗಾಗಿ ಸದ್ಗುರುನಾಥನ ಸಾನ್ನಿಧ್ಯ ಅಂದ್ರ ಅದು ತವರು ಮನೆಯೊಳಗಿದ್ದಂತ ಅನುಭವ ಭಕ್ತರಿಗೆ ಆಗ್ತಂತ. ಭಕ್ತರಿಗೆ ತವರು ಮನೆಯಾಗಿದ್ದಂತ ಅನುಭವ ಆಗ್ತದೆ. ಮುಂದ ಶ್ರೀರಾಮ್ जीव एकदेशी बापुडे तयास ब्रह्मची करी रोकडे फेडी संसार सांकडे वचन मात्रे श्रीराम. ಜೀವಾತ್ಮ ಪರಮಾತ್ಮ, ಪರಮಾತ್ಮ ಪೂರ್ಣ ಏನಪ್ಪಾ ಅಂದ್ರೆ ವ್ಯಾಪಕ ಇದ್ದಾನವ. ಅವು ಇರ್ಲಾರ್ದಂತ ಜಾಗನೇ ಇಲ್ಲ. ಎಲ್ಲದ್ರ ಒಳಗು ಹೊರಗು ಎಲ್ಲ ಕಡೆ ತುಂಬಿನೂ ಮತ್ತೆ ಉಳಿದು ಬಿಟ್ಟಾನ. ಅವನು ಪರಮಾತ್ಮನ ಸ್ವರೂಪ ಇದು ಅದ. ಆದ್ರ ಅದೇ ಪರಮಾತ್ಮ ಜೀವಾತ್ಮನೊಳಗೆ ಬಂದು ಸೇರಿದಾಗ ಜೀವಾತ್ಮ ಏಕದೇಶಿ ಬಾಪುಡೆ ಅಂದ್ರೇನು, ಅವನ್ ಲಿಮಿಟ್ ಅದ. ಒಂದು ಲಿಮಿಟ್ನಾಗಿ ಈಗ ನಮ್ಮ ಒಳಗುನು ಆ ಪರಮಾತ್ಮನೇ ಇದ್ದಾನ. ಅವ ಜೀವಾತ್ಮ ರೂಪದಿಂದ ಬಂದು ಶರೀರದಾಗ ಇರೋದ್ರಿಂದ, ಜೀವಿ ಒಳಗಿರೋದ್ರಿಂದ ಅವನ್ ಹೆಂಗದ ಅಂದ್ರ ಈ ನಮ್ದು ಈ ಜೀವಿಯ ಒಂದು ಮರ್ಯಾದ ಏನದಲ್ಲ ಅದ್ರೊಳಗೆ ಅವ ಇರ್ಬೇಕಾಗ್ತದ. ತಯಾಸ ಬ್ರಹ್ಮ ಸ್ವೀಕರಿ. ಆದ್ರೆ ಇದ್ರೊಳಗೆ ಇದ್ದು ಸಹಿತ ನೀನು ಬ್ರಹ್ಮ ಸ್ವರೂಪ ಇದ್ದಿ ಅಂತ ತಿಳಿಸೋರು ಯಾರಾದ್ರ ಇದ್ರ ಅವರು ಸದ್ಗುರುಗಳು. ಈಗ ನೋಡ್ರಿ, ಮಹಾತ್ಮರಾದರೂ ಸಹಿತ, ಸದ್ಗುರುಗಳಾದ್ರೂ ಸಹಿತ, ಸ್ವತಃ ಬ್ರಹ್ಮ ಸ್ವರೂಪ ಇದ್ರು ಸಹಿತ ಅವತಾರ ತೊಟ್ಟುಕೊಂಡು ಬಂದ ಮೇಲೆ ಆ ಒಂದು ಜೀವಾತ್ಮನ ಒಂದು ಹೆಂಗ್ ಪರಿಧಿ ಇರ್ತಲ್ಲ, ಹಂಗ ಅದೇ ಲಿಮಿಟ್ನಾಗಿ ಅವ್ರ ಅವತಾರ ಕಾರ್ಯವನ್ನು ಮಾಡ್ಬೇಕಾಗ್ತದೆ. ಅದೇ ನಿರ್ಗುಣದಾಗ ಹೋದ್ಮೇಲೆ, ನಿರ್ಯಾಣ ಆದ್ಮೇಲೆ ಹೆಂಗ ಆಗ್ತದಂದ್ರ ಪ್ರತಿಯೊಬ್ಬರ ಒಳಗೂ ಸಹಿತ ಅವರೇ ತುಂಬಿ ಆ ಕಾರ್ಯವನ್ನು ಮಾಡ್ತಿರ್ತಾರ. ಇಂಥ ಒಂದು ಅಗಾಧ ಜೀವಾತ್ಮ ಮತ್ತು ಪರಮಾತ್ಮರ ಒಂದು ಭೇದ ಹೆಂಗದಂದ್ರ, ಪರಮಾತ್ಮ ಸರ್ವವ್ಯಾಪಿ, ಸರ್ವಂ ಕಿದಂ ಬಲಮ ಇದು ಅಂತಾರಲ್ಲ, ಬ್ರಹ್ಮ ಅಂತಾರಲ್ಲ, ಅಂದ್ರೇನು ಎಲ್ಲಾ ಕಡೆ ಪರಬ್ರಹ್ಮತೆ ಏಕರೇ ಏಕದಾಂಚಿ ಸಕಳಾಸಿ ವ್ಯಾಪಿಲೆ ಸಕಳಾಸ ಸ್ಪರ್ಶವನ ರಾಯಿಲೆ ಸಕಳ ಠಾಯಿ ಅಂತೇಳಿ ಸಮರ್ಥರ ಬ್ರಹ್ಮನನ್ನು ಹೊಗಳ್ತಾರ. ಆದ್ರ ಜೀವದೊಳಗೆ ನಾವು ಈ ಜೀವಾತ್ಮರಾಗಿ ಜೀವಿಯೊಳಗೆ ನಾವು ಬಂದೇವಂದ್ರ ಇದಕ್ಕೆ ಇಂದ್ರಿಯಗಳು, ಅವತರ ಮನಸ್ಸ, ಬುದ್ಧಿ, ಚಿತ್ತ, ಸೂಕ್ಷ್ಮ ಶರೀರ, ಸೂಕ್ಷ್ಮ ಕಾರಣ, ಸ್ಥೂಲ, ಸೂಕ್ಷ್ಮ ಕಾರಣ, ಮಹಾಕಾರಣ, ಹಿಂಗ ಈ ಒಂದು ಏನಪ್ಪಾ ಅಂದ್ರೆ 4 ಶರೀರಗಳು ಒಳಗೆ ನಾವು ದಾಟಿ ಹೋದಾಗ ನಿಜವಾಗಿಯೂ ನಾವು ಬ್ರಹ್ಮನ ಒಂದು ಸ್ಥಿತಿ, ನಮ್ಮ ಸ್ವರೂಪ ಬ್ರಹ್ಮದ ಅನ್ನುವಂಥದ್ದು ಅನುಭವಕ್ಕೆ ಬರ್ತದೆ. ಅದನ್ನೆಲ್ಲ ಏನಂತಾನ ಭಗವಂತ ತಯಾಸ ಬ್ರಹ್ಮಚಿ ಕರೀರೋ ಕಡೆ, ನೀನು ಸಾಮಾನ್ಯ ಅಲ್ಲಪ್ಪ ಮನುಜ, ನೀನು ಅಖಿಲ ಭೋಗಾಶ್ರಯಗಳ ಮಿಗಿಲು ನನು ಕರೆಸಿ ನೋಡಿ ಮತ್ತಿ ನೆಲದೊಳು ಘನ ದುರಾಸೆಯನ್ನು ಮಾಡಿದೊಡೆ ನಿನ್ನಂತ ಜಡರೆನಿಸುವರುಂಟೆ ಭಾವಿಸಿ ನೋಡಲು. ನೀನು ಅಮರ ಆತ್ಮನಿ, ಅಮಲಾನಂದದೇ ಪರಿಪೂರ್ಣನ. ಏನು ವಿವೇಕಾನಂದ್ರ ಅಂದಂಗ ಅದಕ್ಕೆ ಉತ್ತಿಷ್ಟ ಜಾಗೃತ ಮನುಜ, ಉತ್ತಿಷ್ಟ, ನೀನು ಜೀವಾತ್ಮ ಇಷ್ಟೇ ಇಲ್ಲ ನಿಂದು ಪರಿಧಿ, ನೀನು ಸರ್ವ ವಿಶ್ವವ್ಯಾಪಿ ನೀನಿದ್ದಿ ಅಂತ ತಿಳಿಸಿಕೊಡುವಂತ ತಯಾಸ ಬ್ರಹ್ಮಚಿ ಕರೀರೋ ಕಡೆ ಪೇಡಿ ಸಂಸಾರ ಸಾಂಕಡೆ ವಚನ ಮಾತ್ರ. ಕೇವಲ ಸದ್ಗುರುಗಳ ಮುಖದಿಂದ ಬರುವಂತಹ ಆ ಅಮೃತಮಯ ವಾಣಿ ಏನ್ ಮಾಡ್ತದೆ ಅಂದ್ರೆ ಸಂಸಾರದ ಒಂದು ಬಂಧನದಿಂದ ನಮ್ಮನ್ನು ಬಿಡುಗಡೆ ಮಾಡಿಬಿಡ್ತದೆ. ಯಾಕಂದ್ರೆ ಸದ್ಗುರುವಿನ ವಾಣಿಯೊಳಗೆ ಇಂಥ ಒಂದು ಸಾಮರ್ಥ್ಯದಲ್ಲ. ದೇವರು ಏನ್ರಿ ಅಂದ್ರೂ ಸಹಿತ ಅದು ಆಗ್ಲಾರ್ದ ಇರಬಹುದು. ಕರೆ ಸದ್ಗುರುನ ಮುಖದಿಂದ ವಾಣಿ ಬಂದಂತ ವಾಣಿ ತ್ರಿಕಾಲ ಬಾಧಿತ ಸತ್ಯವಾಗಿರ್ತ ಅಂತಾರ. ಏನ್ರಿ ನಮ್ಮ ಮಹಾರಾಜರು ಅಂತಿದ್ರು, ಸದ್ಗುರುಗಳ ಮುಖದಿಂದ ಬಂದ ವಾಣಿ ಸುಳ್ಳು ಆತಂದ್ರ ನಾವು ಸದ್ಗುರು ಅಂತ ತಿಳ್ಕೊಬೇಡ್ರಪ್ಪ ಅಂತಿದ್ರು. ಏನು ಇಷ್ಟು ಹಂಗದ ಸದ್ಗುರುಗಳ ಒಂದು ಸ್ಥಿತಿ. ಅದಕ್ಕೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ಅಂತ ಯಾಕಂದಾರಂದ್ರ ಗುರುನಾಥನ ಮುಖದಿಂದ ಬಂದದ್ದು ಅದು ತ್ರಿಕಾಲದೊಳಗೂ ಸಹಿತ ಅದು ಇದು ಆಗುವುದಿಲ್ಲ, ಅದು ಆಗ್ಲಿಕ್ಕೆ ಬೇಕು ಅಂತ. ಮುಂದೆ श्रीराम समर्थ जे वेदाचे अभ्यंतरी ते काढून अपत्यापरी शिष्य श्रवणी कवळ बरी उद्गार वचने ಶ್ರೀರಾಮ್. ವೇದದ ಅಂತರಂಗದೊಳಗ ಅಂದ್ರೆ ಏನು, ಉಪನಿಷತ್ಗಳ ಒಳಗ ಯಾವ ಬ್ರಹ್ಮಜ್ಞಾನವನ್ನು ಹೇಳಿದ್ಲ
ವೇದಾಂಚ ಅಭ್ಯಂತರ ಅಂದ್ರ ವೇದದ ಗರ್ಭದೊಳಗಿರುವಂತಹ ವಿಚಾರಗಳ ಅಂದ್ರೆ ಏನು, ಉಪನಿಷತ್ತೊಳಗಿರುವಂತಹ ಯಾವ ಗುಹ್ಯ ವಿಚಾರಗಳನ್ನ ಬ್ರಹ್ಮನ ಬಗ್ಗೆ ಹೇಳದಲ್ಲ ತೇ ಕಾಡುನ ಅಪತ್ಯಾಪರಿ, ಅದರೊಳಗಿನ ಆ ವಿಚಾರವನ್ನ ತೆಗೆದ ನಮ್ಮಂತ ಪಾಮರರಿಗೆ ನಮಗೆ ತಿಳಿಯುವಂಗ ಶಿಷ್ಯ ಶ್ರವಣಿ ಕವಳ ಬರಿ, ತಿಳ್ಕೊಳ್ಳಿ ಅಂತೇಳಿ ಈ ರೀತಿ ತಿಳಿಸಿ ನಾನಾ ಉಪಾಯಗಳಿಂದ ಮಾಡಿ ನಮಗೆ ತಿಳಿಸಿ ಹೇಳಿ ನಮ್ಮನ್ನು ಉದ್ಧಾರ ಮಾಡ್ತಲ್ಲ ಅವ ಸದ್ಗುರು ಅಂತಂದ್ರೆ. ಶ್ರೀರಾಮ ಸಮರ್ಥ ವೇದ ಶಾಸ್ತ್ರ ಮಹಾನುಭಾವ, ಪಾಹಾತ ಏಕಚಿ ಅನುಭವ, ತೋಚಿ ಏಕ ಗುರುರಾವ, ಐಕ್ಯ ರೂಪೇ ಶ್ರೀರಾಮ್. ವೇದ ಶಾಸ್ತ್ರ ಮಹಾನುಭಾವ ಅಂದ್ರೇನು, ಮಹಾತ್ಮರು. ವೇದದ ಒಂದು ಪ್ರಮಾಣ, ಶಾಸ್ತ್ರ ಪ್ರಮಾಣ ಮತ್ತು ಮಹಾನುಭಾವರ ಅನುಭವ ಅಂದ್ರೆ ಮಹಾತ್ಮರ ಅನುಭವ. ಪಾಹಾತ ಏಕಚಿ ಅನುಭವ ಅಂತ ಇವೆಲ್ಲ ನೀವು ನೋಡಿದ್ರಿ ಅಂದ್ರ ಮೂರು ತರ ಆತ್ಮಾನುಭವ ಒಂದೇ ಅದ ಅಂತ. ವೇದಗಳ ಅನುಭವನು ಆತ್ಮನ ಅನುಭವ ಅದು ಒಂದೇ ಅದ, ಶಾಸ್ತ್ರ ಹೇಳೋದು ಅದೇ ಅದ, ಸದ್ಗುರುಗಳು ಅನುಭವಿಸುವಂತಹ ಆತ್ಮಾನುಭವ ಏನಲ್ಲ ಅದು ಒಂದೇ ಅದ. ಈ ಮೂರು ಒಂದೇವ, ತೋಚಿ ಏಕ ಗುರುರಾವ. ಈ ಮೂರನ್ನು ಪ್ರಮಾಣ ಮಾಡಿ ಈ ಮೂರನ್ನು ಅನುಭವಕ್ಕೆ ತಂದು ಕೊಡುವಂತವ್ರು ಯಾರಿದ್ದಾರಲ್ಲ ಅವ್ರಿಗೆ ಸದ್ಗುರುಗಳು ಅನ್ರಿ. ನೋಡ್ರಿ ಸದ್ಗುರುಗಳು ಒಂದು ಸ್ಥಾನ ಎಂತಾದದ ಅಂತ. ನಾ ಹಂಗೆ ಏನಪ್ಪಾ ಅಂದ್ರೆ ಬರೇ ಸದ್ಗುರುಗಳು ಅಂತೇಳಿ ಸದ್ಗುರು ಅಂತೇಳಿ ಹಿಂದ ನಮ್ಮ ಹೆಸರಿಂದ ಹಚ್ಕೊಂಡು ಅದಕ್ಕೊಂದ್ ಮುಂದೊಂದು ರಾವ್ ಹಚ್ಕೊಂಡು ಹಿಂಗೆಲ್ಲ ಮಾಡ್ಕೊಂಡು ಕೂತವ್ರಿಗೆ ಹೆಂಗ್ ಸದ್ಗುರು ಆಗ್ತಾರ? ಅದಕ್ಕೊಂದು ಸ್ಥಿತಿ ಬೇಕಲ್ಲ ಅಂತಾರ ಅವ್ರು. ಏನ್ರಿ ಇರ್ಲಿ, ತೋಚಿ ಏಕ ಗುರುರಾವ ಐಕ್ಯ ರೂಪೆ, ಅವ್ರೊಬ್ರು ಮಾತ್ರ ಸದ್ಗುರುನಾಥ ನೋಡ್ರಪ್ಪ. ಅವರ ಒಳಗ ನೀವು ಅವ್ರ ಐಕ್ಯ ರೂಪ ಬ್ರಹ್ಮನಲ್ಲಿ ಐಕ್ಯ ಆಗಿರ್ತಾರ, ನೀವು ಅವ್ರೊಳಗ ಐಕ್ಯ ಆಗುವಂತ ಸ್ಥಿತಿಯನ್ನು ನಿಮಗ ತಂದು ಕೊಡ್ತಾರ ಅಂತ ಹೇಳ್ತಾರೆ ಶ್ರೀರಾಮ್. ಸಂದೇಹ ನಿಶೇಷ ಜಾಳಿ, ಸ್ವಧರ್ಮ ಆದರೆ ಪ್ರತಿಪಾಳಿ, ವೇದ ವಿರಹಿತ ಟವಾಳಿ, ಕರುಚ ನೇಣೆ ಶ್ರೀರಾಮ್. ಸಂದೇಹ ನಿಶೇಷ ಜಾಳಿ ಅಂದು ಶಿಷ್ಯನ ಸಂದೇಹವನ್ನ ಏನಪ್ಪಾ ಅಂದ್ರ ನಿಶೇಷ ಏನು ಶೇಷವಿರ್ಲಾರ್ದಂಗ ಸಂದೇಹವನ್ನು ನಿವಾರಣೆ ಮಾಡೋರು ಯಾರಿದ್ದಾರ ಅಂದ್ರ ಸದ್ಗುರು ಅಂತಾರ. ಅದಕ್ಕೆ ಭಾಗವತ್ನೊಳಗ ಕೃಷ್ಣ ಪರಮಾತ್ಮ ಏಕನಾಥಿ ಭಾಗವತ್ನೊಳಗ ಏಕನಾಥ್ ಮಹಾರಾಜರು ಬರೆದಂತ ಏಕನಾಥಿ ಭಾಗವತ್ನೊಳಗ ಸದ್ಗುರುಗಳ ಒಂದು ಲಕ್ಷಣ ಹೇಳುವತ್ನ್ಯಾಗ ಜೋ ಸ್ವರೂಪಿ ಕರಿ ಸಮಾಧಾನ. ಜೋ ಸ್ವರೂಪಿ ಯಾರು ಎದುರಿಗೆ ಕೂತಂತವನ ಸಂಶಯಗಳನ್ನ ನಿವಾರಣೆ ಮಾಡಿ ಅವಾಗ ತನ್ನ ಸ್ವರೂಪದೊಳಗ ಸ್ವರೂಪ ಸಾಕ್ಷಾತ್ಕಾರ ಮಾಡಿಕೊಡುವಂತ ಸಾಮರ್ಥ್ಯ ಯಾರಿಗದಲ್ಲ, ತೋಚಿ ಸದ್ಗುರು ಸತ್ಯ ಜಾಣ, ಅವರು ಮಾತ್ರ ಸದ್ಗುರುಗಳಂತ ಸತ್ಯವಾಗಿ ತಿಳ್ಕೊರಿಪ ನೀವು ಅಂತಾರ. ಯಾವೇಗಳೇ ಸದ್ಗುರುಪಣ ಭಾವಯ ಕಾರಣ ಅಸೇನಾ. ಅದು ಮತ್ತೆ ನೀ ಎದುರಿಗೆ ಕೂತಾವಾಗ ಅವನ ಸಂಶಯಗಳು ನಿವಾರಣೆ ಮಾಡುವಂತ ಸಾಮರ್ಥ್ಯ ಅಂತ ಜ್ಞಾನನೇ ನಿನ್ನಂತಲ್ಲಿರಲಿಲ್ಲ, ಅಂತ ಒಂದು ಅನುಭವನೇ ನಿನ್ನಂತಲ್ಲಿರ್ಲಿಲ್ಲ. ಅವಾಗ ಬ್ರಹ್ಮನ ಒಂದು ಸ್ಥಿತಿಯ ಬಗ್ಗೆ ಹೇಳುವಟ್ಟು ನಿನ್ನಂತಲ್ಲಿ ಸಾಮರ್ಥ್ಯ ಇರ್ಲಿಲ್ಲ ಅಂದ್ರೆ ಸದ್ಗುರು ಅಂತ ಯಾಕೆ ಅನಸುಗೊತ್ತಿಪ್ಪ? ಅದಕ್ಕಂತಾರೆ ಇದು ಇರ್ಲಿಲ್ಲ ಅಂದ್ರೆ ಯಾವೇಗಳೇ ಸದ್ಗುರುಪಣ ಭಾವಯ ಕಾರಣ ಸೇನಾ. ನಿನ್ನಂತಲ್ಲಿ ಈ ಸಾಮರ್ಥ್ಯ ಇರ್ಲಿಕ್ಕಂದ್ರೆ ಸದ್ಗುರು ಅಂತ ಯಾಕ ಸದ್ಗುರುಗಳಂತ ಅನಿಸುವಂತ ಕಾರಣ ಏನದ ನಿನಗ ಅಂತಂತಾರ ಅವ್ರು. ನಿನಗಿನ್ನ ಪೂರ್ತಿನೇ ಅದ್ರಾಗ ನೀನೇ ಅದನ್ನು ಉಂಡಿಲ್ಲ, ಇನ್ನು ಮತ್ತೊಬ್ಬರಿಗೆ ಆ ಒಂದು ಬ್ರಹ್ಮಾನಂದ ಅನುಭವ ಏನು ಉಣಿಸ್ಲಿಕ್ಕೆ ಸಾಧ್ಯದ? ಆಪಣಾಸಿ ಪೋಹತಾನಯೇ ಲೋಕ ಬುಡವಾಯಾಚಿ ಕೋಣ ಕಾರ್ಯ. ಸಮರ್ಥ ದಾಸಬೋಧಾಗಿ ಇನ್ನೊಂದ್ ಕಡೆ ಹೇಳ್ತಾರ, ನಿನಗೆ ಈಸ್ಲಿಕ್ ಬರುವಲ್ತಾಗ್ಯದ, ಮುಳುಗುದು ಏಳುದು ನೀರು ಕುಡಿದು ಕೆಮ್ಮುದು ಎಲ್ಲಾ ಮಾಡ್ಲಿಕ್ಕತ್ತಿ, ಯಾವಾಗ ಪೂರ್ಣ ಮುಳುಗಿ ಹೋಗ್ತಿ ಗೊತ್ತಿಲ್ಲ. ಹಂಗ ನಿನ್ನ ಸ್ಥಿತಿ ಅದ, ನಿನಗೆ ಈಸಿನೇ ಬರುದಿಲ್ಲ. ನೀ ಅಂತಿ ಜನರನ್ನ ಪಾರ್ ಮಾಡ್ತಂದ. ಏನು ಆಪಣಾಸಿ ಪೋಹತಾನಯೇ ಲೋಕ ಬುಡವಾಯಾಚಿ, ಸುಮ್ಸುನೆ ಅವ್ರನ್ನ ಪಾರ್ ಮಾಡ್ತಂತ ಹೇಳಿ ಅವ್ರಿಗೆ ಉಪದೇಶ ಕೊಡುದು, ನಮ್ಮ ಶಿಷ್ಯರ ಅನ್ನೋದು, ಶಿಷ್ಯರನ್ನ ಹೆಚ್ಚು ಮಾಡ್ಕೋದು, ನಾ ಗುರು ಅಂತ ಹೇಳಿ ಅವ್ರ ಮುಂದೆ ಏನಪ್ಪಾ ಅಂದ್ರೆ ನಾ ಇಲ್ಲದ್ದ ಏನಪ್ಪಾ ಯಾವ ರೀತಿ ಅನುಭವ ಇರ್ಲಾರ್ದಂತ ಜ್ಞಾನವನ್ನ ಹೇಳ್ಕೊತ ಕೊಡುದು, ಇವನ್ನೆಲ್ಲ ಮಾಡಿ ಅವ್ರನ್ನ ಪಾರ್ ಮಾಡ್ತಂತ ಅವ್ರನ್ನ ಯಾಕೆ ಮುಳುಗಿಸ್ತೀಪ? ಈ ಕೆಲಸ ಯಾಕೆ ಮಾಡ್ಲಿಕ್ಕತ್ತಿ? ಗೋಡಿ ಆವಡಿ ವಾಯ ಜಾಯೇ ವಿಕಲ್ಪಚಿ ಅವಾಗ. ನೀ ಹಂಗ ಮಾಡಿದೆ ಅಂದ್ರೆ ಏನಾಗ್ತದ್ರ, ಒಂದ್ ದಿವ್ಸ ಅವ್ರ ನೀರಾಗ ಬಿದ್ರು ಅಂತಂದ್ರ
ನಿಮ್ಮನ್ನ ನನ್ ಪಾರ್ ಮಾಡ್ಬರ್ರಿ ಅಂತೇಳಿ ನಿಮ್ಮನ್ನ ಒದರಿದ್ರೆ ನಿನಗೆ ಈಸ್ ಬರುದಿಲ್ಲ ಅಂತ ಯಾವಾಗ ಅವ್ರಿಗೆ ಗೊತ್ತಾಗ್ತಲ್ಲ, ಅವಾಗ ನಿನ್ನ ಮೇಲಿನ ಪ್ರೀತಿ, ವಿಶ್ವಾಸ, ಭಕ್ತಿ ಎಲ್ಲ ಹೋಗಿಬಿಡ್ತದೆ. ಹಿಂಗಾಗಿ ಎಷ್ಟೋ ಮಂದಿ ಗುರುಗಳು ಏನ್ ಭಯಂಕರ ದೊಡ್ಡ ಶಿಷ್ಯ ಮಂಡಳಿ ತಯಾರು ಮಾಡ್ಕೊಂಡು ಏನೇನೋ ಮಾಡಿ ಕಟ್ಕೊಂಡು ಹೋಗಿದ್ರು, ಸಂಪ್ರದಾಯ ಕಟ್ಕೊಂಡು ಕೂತವ್ರು ಸಹಿತ ಒಮ್ಮೊಮ್ಮೆ ಏನಾಗ್ಬಿಟ್ಟದಂದ್ರೆ ಯಾರು ಅವ್ರನ್ನ ಕೇಳೋರಿಲ್ಲಂಗ ಆಗಿಬಿಟ್ಟದ. ಈಗ ಮಠ ಕಟ್ಕೊಂಡು ಕೂತಾರ ಕಡೆ ಅವೆಲ್ಲ ಕುತ್ತಿಗೆ ಮಠ ಹಾಕೊಂಡು ಕೂತಾವ. ಅದಕ್ಕೆ ನಮ್ಮ ಮಹಾರಾಜರು ಅಂತಿದ್ರು, ನಮ್ಮ ಮಹಾರಾಜರಿಗೆ ನಮ್ದು ಮೊದಲು ಕುಬಕಡೆಗೆ ಮಠ ಹೆಂಗಿತ್ರಿ, ಮ್ಯಾಲ ಪತ್ರಾಸಿತ್ತು ಹಾಲ. ಯಾರು ಮಹಾರಾಜರಂತೂ ಯಾರಿಗೂ ಒಂದು ಇದು ಕೇಳೋರಲ್ಲ, ಪ್ರಬಲವಾದ ವೈರಾಗಿ ನಮ್ಮ ಮಹಾರಾಜರದು. ಏನು ಅಂತದ್ರಾಗ ಪತ್ರಾಸ್ ಹಾಕಿದ್ದಿತ್ತು. ಕಡೆಗೆ ಮುಂದೆ ಶಿಷ್ಯ ಬಳಗೆ ಹೆಚ್ಚಾದ ಕೂಡಲೇ ಮಹಾರಾಜ್ರಿ ಪತ್ರಾಸ್ ತಗೊಂಡ್ರಿ, ಈಗ ಬಿಸಿಲಾಗ ಬ್ಯಾಸ್ಗ್ಯಾಗ ಭಾಳ ಕಾವಾಗ್ತದೆ, ಇದಕ್ಕಷ್ಟು ಏನ್ರ ಇದು ಮ್ಯಾಲೆ ಹಾಕೊಂಡ್ರಿ ಅಂತ ಅಂದ ಕೂಡಲೇ ಏನು ಮಾಡೋರು ಅಂದ್ರೆ ಅವ್ರು ಮಹಾರಾಜರು, ಬಿಸಿಲಿದ್ರೆ ಏನಾಗ್ತದೆ ಅದಕ್ಕೆ, ಇಷ್ಟು ತಡ್ಕೋ ನಮಗೆ ಶಕ್ತಿ ಇರಲಿಲ್ಲ ಅಂದ್ರೆ ಮತ್ತೆ ಪರಮಾರ್ಥ ಹೆಂಗೆ ಸಾಧಿಸ್ತದೆ. ಅವೆಲ್ಲ ಮಠ ಬೆಳೆಸೋದು ದೊಡ್ಡದು ಮಾಡೋದು ಗದ್ಲಕ್ಕೆ ಹೋಗ್ಬೇಡ್ರಿ, ಭಕ್ತಿ ಬೆಳೆಸ್ರಿಪ್ಪ ಅಂತಂದ್ರೆ ಅವರು. ಭಕ್ತಿ ಬೆಳೆಸ್ರಿ, ಇದನ್ನೇ ಬೆಳೆಸೋಗತ್ತ ಕೂತಿರೋದ್ರೆ ನಾಳೆ ಮಠಗಳು ಕುತ್ತಿಗೆ ಮಠ ಹಾಕೊಂಡು ಕೂಡ್ತಾವ. ಯಾರು ಭಜನಿ ಮಾಡೋರು ದಿಕ್ಕಿಲ್ದಂಗ, ಪೂಜೆ ಮಾಡೋರು ದಿಕ್ಕಿಲ್ದಂಗ ಹಾಕಿ ಕೂಡ್ತಾವ. ಏನ್ ಮಾಡೋರು ಬೆಳೆಸಿ ಅಂತೇಳಿ ಅವ್ರನ್ನ ಇದಕ್ಕೆ ಕಳಿಸ್ಬಿಟ್ರು. ಅವ್ರು ಅದು ಇದು ಮಾಡಿಕೊಡ್ಲಿಲ್ಲ. ಅವ್ರು ಯಾಕೆ ಮಾಡ್ತೀರಂದ್ರೆ ಅವ್ರು ಮೊದಲು ನಿಮ್ ಭಕ್ತಿ ಬೆಳೆಸ್ರಿ, ಭಕ್ತಿ ಬೆಳೆಸೋದು ಮುಖ್ಯದ. ನಮ್ಮ ಅಂತರಂಗದೊಳಗೆ ಭಕ್ತಿ ಬೆಳೆದು ಮುಖ್ಯದ. ಮಠ ಬೆಳೆಸಿ ಏನ್ ಮಾಡೋರು ಅಂತೇಳಿ ಮಹಾರಾಜರು ಭಾಳ ಅಂದ್ರೆ ಭಾಳ ನಿಷ್ಕ್ರಿಯರಿದ್ರು, ಬಹಳ ಖಡಕ್ಕಿದ್ರು. ಅವ್ರು ಖಡಕೆ ಇರ್ತಾರೆ, ಸಮರ್ಥರಾದ್ರೆ. ಇವತ್ತಿನ ಈ ಒಂದು ಸಮಾಜದೊಳಗೆ ನೀವು ಸದ್ಗುರುಗಳ ಬಗ್ಗೆ ಮತ್ತು ಅಸದ್ಗುರುಗಳ ಬಗ್ಗೆ ಅವರು ಹೇಳೋದು ಓವಿಗಳು ನೋಡಿದ್ರ ಎಷ್ಟು ಖಡಕದಪ್ಪ, ಅದ ನಿರ್ಬೇಡೆ ಅಂತಾರ ಅವರು. ಹಿಂಗದಪ್ಪ, ಕೇಳ್ತಿದ್ರೆ ಕೇಳ್ರಿ, ಬಿಡ್ತಿದ್ರೆ ಬಿಡ್ರಿ. ಹಿಂಗ ನಿರ್ಬೇಡದಿಂದ ಮಾತಾಡುವಂತ ಸಾಮರ್ಥ್ಯ ಯಾರಂತಲ್ಲಿ ಬರ್ತಲ್ಲ, ಅವ್ರ ಪರಮಾರ್ಥಕ್ಕ ಅಧಿಕಾರಿ ಆಗ್ಲಿಕ್ಕತ್ತಾರ ಅಂತ ತಿಳ್ಕೊರಿ ಅಂತಾರ. ಸದ್ಗುರುಗಳು ಬಿಡೇದೊಳಗೆ ಬಿದ್ದ ಆ ಶಿಷ್ಯರಿಗೆ ಹೆಂಗ್ ಬೇಕಂಗ ಹೇಳಿಕತ್ತಾರ ಅಂದ್ರೆ ಅವ್ರ ಹೆಂಗ್ ಸದ್ಗುರುಗಳು ಆಗ್ತಾರ. ಅದ್ ಹಂಗದ, ಇದು ಹಿಂಗದ, ಇದು ಹಿಂಗೇ ಅದ, ಮತ್ತೊಂದೇನೋ ಪ್ರಶ್ನೆ ಇಲ್ಲ, ನೀವ್ ಇದನ್ನ ಹಿಂಗೆ ಮಾಡ್ಬೇಕು. ಇಷ್ಟು ಖಡಕ್ಲೆ ಹೇಳುವಂತ ವಿಚಾರಗಳನ್ನ ಇಲ್ಲಿ ಸದ್ಗುರುಗಳ ಲಕ್ಷಣದಾಗ ಸಮರ್ಥರು ಹೇಳ್ತಾರ. ಅಸದ್ಗುರುಗಳ ಬಗ್ಗೆನೂ ಅಷ್ಟೇ ಖಡಕವಾಗಿ ಉತ್ತರ ಕೊಟ್ಟಾರ ಅವರು. ಅವನ್ನೆಲ್ಲ ಒಂದೊಂದು ನೋಡೋಣ. ಏನ್ರಿ, ವೇದ ವಿರಹಿತ ಟವಾಳಿ ಕರುಚ ನೇಣೆ ಅಂತ. ಅದ್ರಾಗ ಏನಂದ್ರ ಅವರು ಸಂದೇಹ ನಿಶೇಷ ಜಾಳಿ, ಎಲ್ಲಾ ಸಂಶಯ ನಿವಾರಣೆ ಮಾಡುದು, ಸ್ವಧರ್ಮ ಆದರೆ ಪ್ರತಿಭಾಳಿ. ಸ್ವತಃ ತಾವು ಸ್ವಧರ್ಮದೊಳಗ ಏನಪ್ಪಾ ಅಂದ್ರೆ ಸ್ವಧರ್ಮವನ್ನ ಇದು ಮಾಡುದು, ಸ್ವಧರ್ಮದಿಂದ ನಡೆಯುದು. ಆಮೇಲೆ ವೇದ ವಿರಹಿತ ಟವಾಳಿ, ವೇದನೊಳಗೆ ಏನದ ಅದನ್ನ ಬಿಟ್ಟು ತಮಗೇನ್ ಬಂದದ್ದು ಒದರ್ಕೊತ ಹೇಳ್ಕೊತ ಹೋಗ್ಬಿಟ್ರ ಅಂದ್ರ ಅಂತವ್ರನ್ನ ಹಂಗ್ ಮಾಡುದು ಸದ್ಗುರುಗಳ ಲಕ್ಷಣ ಅಲ್ಲ. ಅವನ್ನೆಲ್ಲ ನೀವು ವಿಚಾರ ಮಾಡ್ಕೊರಿಪ್ಪ ಅಂತೇಳಿ ಸಮರ್ಥರಂತಾರ. ಏನ್ರಿ ಮುಂದ ಶ್ರೀರಾಮ ಸಮರ್ಥ ಜಯ ಜಯ ಮನ ಅಂಗೀಕಾರಿ ತೇತೆ ಸ್ವಯೇ ಮುಕ್ತ ಕರಿ ತೋ ಗುರು ನವೇ ಭಿಕಾರಿ ಜಡೆ ಆಲಾ ಶ್ರೀರಾಮ್. ಇನ್ನ ಅಸದ್ಗುರುಗಳ ಒಂದು ಲಕ್ಷಣ ಇಲ್ಲಿ ಹೇಳ್ಯಾರ ನೋಡ್ರಿ. ಜೇ ಜೇ ಮನ ಅಂಗೀಕಾರಿ, ಸದ್ಗುರು ಅನಿಸ್ಕೊಂಡವ ತನಗೇನು ಬೇಕ ಅದನ್ನ ತೇತೆ ಸ್ವಯಂ ಮುಕ್ತ ಕರಿ, ಅದನ್ನ ತಾನೂ ಮಾಡುದು, ಶಿಷ್ಯರಿಗೂ ಮಾಡ್ಲಿಕ್ಕೆ ಪರ್ಮಿಷನ್ ಕೊಟ್ಬಿಡುದು. ತನಗೇನು ಬೇಕದು, ಅದು ಹೆಂಗ ಬೇಕು ಹೊಂದಾಣಿಕೆ ಅಂದ್ರೇನು ನೋಡ್ತಿರ್ತೀರಿ ನೀವು. ಅಂದ್ರೇನು ಅದು ಹಿಂಗೇ ಅದ ಅಂತೇಳಿ ಹಂಗಿರುದಿಲ್ಲ. ಪ್ರಬಲವಾದ ವೈರಾಗ್ಯ ಬೇಕು, ಏನ್ರಿ ಅಂತ ಒಂದು ಭಕ್ತಿ, ಉತ್ಕೃಷ್ಟ ಭಕ್ತಿ ಬೇಕು, ಸಾಧನ ತತ್ಪರ ಇರ್ಬೇಕವ. ಆಮೇಲೆ ಉಪಾಸನ ಎಲ್ಲ ಮಾಡ್ತಿರ್ಬೇಕು. ಯಾವಾಗಲೂ ಏನಪ್ಪಾ ಅಂದ್ರ ಕಥಾ ಶ್ರವಣಗಳನ್ನು ಮಾಡ್ಕೋತಿರ್ಬೇಕು. ಭಕ್ತರಿಗೆ ಶಿಷ್ಯರಿಗೆ ಆಧ್ಯಾತ್ಮದ ಬೋಧೆಯನ್ನು ಯಾವಾಗಲೂ ಮಾಡ್ಕೋತ ಇರಬೇಕು. ಇವನ್ನೆಲ್ಲ ಬಿಟ್ಟು ಏನು ಭಜನೆ ಬೇಡ, ಧ್ಯಾನ ಬೇಡ, ಏನೂ ಬೇಡ, ಸುಮ್ಮ ಪಲ್ಲಂಗ ಮಾಡಿಸಿ ಪಲ್ಲಂಗದ ಮೇಲೆ ಸುಪ್ಪತ್ತಿಗೆ ಹಾಸಿ ಮೇಲೆ ಕೂತ್ ತೆಕ್ಕೆ ಹಿಂದ್ ತೆಕ್ಕೆ ಇಟ್ಕೊಂಡು ಬಂದವ್ರಿಗೆ ಆಶೀರ್ವಾದ ಮಾಡ್ಕೋತ ಅವ್ರ ಪ್ರಪಂಚದ ಬಗ್ಗೆ ಕೇಳ್ಕೊತ ಹಿಂಗ 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 ಹಿಂಗ್ ಕೂಡದ ಸಂಬಂಧಿ ಗುರು ಆಗ್ಯವಪ್ಪ ಅಂತೇಳಿ ಆರಾಮ್ ಅಂದ್ರೇನು ದುಡಿಲಾರ್ದ ಎಲ್ಲಾ ರೀತಿಯ ಆನಂದ ಭೋಗ ಸಿಗುವಂತದ್ದು ಸ್ಥಿತಿ ನಾವು ಮಾಡ್ಕೊಂಡು ಕೂತೇವಂತಂದ್ರ ತೇತೆ ಸ್ವಯಂ ಮುಕ್ತ ಕರಿ. ಅದನ್ನ ಈ ರೀತಿ ತಾನೂ ಇರೋದು, ಅವ್ರಿಗೂ ಶಿಷ್ಯರಿಗೂ ಈ ಗುರುನೇ ಮಾಡ್ಲಿಲ್ಲ ಅಂದ್ರೆ ಶಿಷ್ಯ ಏನ್ ಮಾಡ್ತಾರೆ ಹೇಳ್ರಿ. ತೋ ಗುರುನವೇ ಭಿಕಾರಿ ಜಡೆ ಆಲ. ಅವ್ನ್ ಗುರು ಅಂತ ತಿಳ್ಕೊಬೇಡ್ರಪ್ಪ, ಅವ ಭಿಕಾರಿ ಭಿಕ್ಷುಕ ಅಂತ ತಿಳ್ಕೊರ. ಯಾಕಂದ್ರ ಅವಾಗ ತನ್ನ ಏನಪ್ಪಾ ಅಂದ್ರ ಸುಖ, ಇಂದ್ರಿಯ ಸುಖ, ತನ್ನ ಶಾರೀರಿಕ ಸುಖ ಬೇಕಾಗ್ಯದ.
ಆಮೇಲೆ ದುಡ್ಡ ಗಿಡ್ಡ ಇವೆಲ್ಲ ಬೇಕಾಗ್ಯಾವ, ಅಧಿಕಾರ ಬೇಕಾಗ್ಯದ, ಪ್ರತಿಷ್ಠಾ ಬೇಕಾಗ್ಯದ, ಜನರೆಲ್ಲರೂ ಬಂದು ಅವ್ರ ಕಾಲು ಬೀಳ್ಬೇಕಾಗ್ಯದ, ತಮ್ಮಂತಲ್ಲಿ ಇದ್ದದ್ದನ್ನ ಬಂದು ಇವ್ರಿಗೆ ಅರ್ಪಣ ಮಾಡ್ಬೇಕಾಗ್ಯದ. ಇವೆಲ್ಲ ಇಟ್ಕೊಂಡ ಅಂತಂದ್ರ ಇಷ್ಟೆಲ್ಲ ಆಸೆ ಇಟ್ಕೊಂಡ ಅಂದ್ರ ಅವ ಹೆಂಗ್ ಗುರು ಆಗ್ತಾನ? ಅವ ಭಿಕಾರಿ ಅಂತಾರ. ಅದಕ್ಕ ಗುರುನವೇ ಭಿಕಾರಿ ಜಡೆಯಾಲ ಅಂತ, ಒಬ್ಬ ಭಿಕಾರಿ ನೋಡಪ್ಪ ಅಂತ ಹೇಳಿ ಸಮರ್ಥರು ಹೇಳ್ತಾರ. ಇನ್ನು ಮುಂದಿಂದ ಇನ್ನ ಒಂದು ಅಶಿಷ್ಯನ ಲಕ್ಷಣ, ಶಿಷ್ಯ ಅಂತ ಒಂದು ಅಸದ್ಗುರುಗಳ ಲಕ್ಷಣ ಹೇಳ್ತಾರ. ಶ್ರೀರಾಮ ಸಮರ್ಥ ಶಿಷ್ಯಾಸ ನ ಲಾವಿತಿ ಸಾಧನ ನ करविती इंद्रिय दमन ऐसे गुरु अडक्याचे तीन मिळाले तरी टाकावे तेजावेನು ಅಂತಾರ. ಟಾಕಾವೇನು ಅಂತ ಮೂಲ ಗ್ರಂಥದೊಳಗೆ ಟಾಕಾವೆ ಅದ, ಇಲ್ಲಿ ತೇಜಾವೆ ಅಂತದ. ಇರ್ಲಿ. ಶಿಷ್ಯಾಸನ ಲಾವಿತಿ ಸಾಧನ, ಉಪದೇಶ ಕೊಡುದು, ಶಿಷ್ಯರ ಮಾಡ್ಕೋದು, ಅವಾಗ ಸಾಧನಾ ಮಾಡಂತೇಳಿ ಹೇಳುವಂಗಿಲ್ಲ. ಇಲ್ಲ, ಇರ್ಲಿ ಬಿಡು, ಎಲ್ಲ ಪ್ರಪಂಚದಾಗ ಎಲ್ಲಿ ಆಗೋದಲ್ಲ, ಇರ್ಲಿ ಬಿಡು, ಸಪ್ತಾಹ ಕಟ್ ಬರ್ಕೊತ ಹೋಗುತ್ತ ಬಾ ಅಂತೇಳಿ ಅಂದ್ರೆ ಏನು, ನೀ ಏನು ಸಾಧನಾ ಮಾಡ್ಲಿಲ್ಲ ಅಂದ್ರೆ ನಡೀತದ ಅಂತೇಳಿ ಪರ್ಮಿಷನ್ ಕೊಟ್ಬಿಡುದು. ಅವಾಗ ಸಾಧನಾ ಮಾಡ್ಲಿಕ್ಕೆ ಹಚ್ಚುದಿಲ್ಲ. ಶಿಷ್ಯಾಸ ನ ಲಾವಿತಿ ಸಾಧನ ನ ಕರಿವಿತಿ ಇಂದ್ರಿಯ ದಮನ, ಇಂದ್ರಿಯಗಳ ದಮನ ಮಾಡ್ಲಿಕ್ಕೆ ಗುರು ಸದ್ಗುರುಗಳಿದ್ದವರು ಶಿಷ್ಯನ ಇಂದ್ರಿಯ ದಮನ ಮಾಡಬೇಕು. ಇಂದ್ರಿಯನ್ನ ಮನಸ್ಸಿಗೆ ಬಂದಾಗ ನಾವು ಸ್ವೇಚ್ಛಾಚಾರದಿಂದ ಇಂದ್ರಿಯಗಳ ಒಂದು ತೃಪ್ತಿಗಾಗಿ ನಾವು ಬದುಕುವಂತ ಒಂದು ಸಡ್ಲು ನಮ್ಮ ಜೀವನ ಇತ್ತು. ನಮ್ಮ ಇಂದ್ರಿಯಗಳ ಮೇಲೆ, ನಮ್ಮ ಮನಸ್ಸಿನ ಮೇಲೆ ನಮಗ ನಿಯಂತ್ರಣನೇ ತರ್ಕೋಬೇಕಂತೇಳಿ ನನ್ನ ಗುರುನು ಹೇಳಿಲ್ಲ, ನೀನು ತರ್ಕೊಳ್ಳಿಲ್ಲ ಅಂದ್ರ ನ ಕರಿವಿತಿ ಇಂದ್ರಿಯ ದಮನ, ಇಂದ್ರಿಯಗಳನ್ನ ನಿಗ್ರಹ ಮಾಡೋದು ಗುರು ಶಿಷ್ಯಗೆ ಹೇಳಲಿಲ್ಲ ಅಂದ್ರ ಐಶೇ ಗುರು, ಇಂಥ ಗುರುಗಳು ಏನಿದ್ದಲ್ಲ, ಸದ್ಗುರು ಇದ್ದ ಅನ್ಸ್ಕೊಂಡಲ್ಲ, ಅಡಿಕ್ಯಾಚೆ ತಿನ್ ಮಿಳಾಲಿ ತರಿ ತೇಜಾವೆ ಅಂತ. ಅಡಿಕ್ಯಾಚೆ ಅಂದ್ರೆ ಸರ್ವಸಾಧಾರಣ ಅದಕ್ಕೊಂದು ದುಡ್ಡಿಗೊಂದು ಅಂದ್ರು ಸಹಿತ ಹಿಂಗದ್ರ ಅರ್ಥನೂ ಆಗ್ತದ, ದುಡ್ಡಿಗೊಂದು ಅಂತೇಳಿ. ಅದಕ್ಕ ಇದ್ರಾಗ ಏನಂತಾರಂದ್ರ ದಬಂಡಿ ಅಂತ, ದಬಂಡಿಗೆ ಅಂತ. ಅವಾಗ ಮರಾಠಿ ಒಳಗೆ ದಬಂಡಿ ಅಂದ್ರೆ ಒಂದು ಬಿಲ್ಲಾ ಸಿಗ್ತಿತ್ತು ನೋಡ್ರಿ, ದುಡ್ಡ. ಆ ದುಡ್ಡಿಗೆ ಒಬ್ಬರು ಸಿಕ್ಕರು ಸಹಿತ ಟಾಕಾವೆ ಬಿಟ್ಟು ಬಿಡ್ರಿ, ಅವ್ರನ್ನ ತೇಜಾವೆ ಒಗದ್ ಬಿಡ್ರಿ, ಇದು ಬಿಟ್ಬಿಡ್ರಿ ಅಂದ್ರಲ್ಲ, ಕಡೆ ಲಕ್ಷ್ಯ ಕೊಡ್ಬೇಡ್ರಿ ಅಂತ ಗುರುಗಳು. ಶಿಷ್ಯಾಸ ನ ಲಾವಿತಿ ಸಾಧನ ನ ಕರಿವಿತಿ ಇಂದ್ರಿಯ ದಮನ ಐಶೇ ಗುರು ಅಡಿಕ್ಯಾಚೆ ತಿನ್ ಮಿಳಾಲೆ ತರಿ ತೇಜಾವೆ. ಶ್ರೀರಾಮ ಸಮರ್ಥ जो कोणी ज्ञान बोधी समूळ अविद्याछेदी ಇಂದ್ರಿಯ ದಮನ ಪ್ರತಿಪಾದಿ ತೋ ಸದ್ಗುರು ಜಾಣಾವ. ಶ್ರೀರಾಮ್ ಇಲ್ಲಿ ಸದ್ಗುರುಗಳ ಲಕ್ಷಣ ಈ ಒಂದು ಓವಿಯೊಳಗೆ ಸಮರ್ಥರಂತರ. ಜೋ ಕೋಣಿ ಜ್ಞಾನ ಬೋಧಿ, ಯಾರು ತನ್ನ ಶಿಷ್ಯರಿಗೆ ಜ್ಞಾನವನ್ನ ಬೋಧನೆ ಮಾಡ್ಲಿಕ್ಕತ್ತಾರ, ಅವನಿಗೆ ತಿಳಿಯುವಂಗ ಯಾರು ಬೋಧಿಸ್ಲಿಕ್ಕತ್ತಾರ, ಅವನಂತಲ್ಲಿರುವಂತ ಸಮೂಲ ಅವಿದ್ಯಾವನ್ನ, ಅವನಂತಲ್ಲ ಅಜ್ಞಾನ ಅವಿದ್ಯೆಯನ್ನ ಯಾರು ಹೋಗಲಾಡಿಸ್ಲಿಕ್ಕತ್ತಾರ, ಅಷ್ಟೇ ಅಲ್ಲ ಇಂದ್ರಿಯ ದಮನ ಮಾಡ್ಬೇಕು ಅಂತೇಳಿ ಪ್ರತಿಪಾದನಾ ಶಿಷ್ಯಗೆ ಹೇಳಿಕತ್ತಾರ. ಇಂದ್ರಿಯ ದಮನ ಮಾಡು, ಏನು ಕಾಮ ಕ್ರೋಧ ಲೋಭ ಮಹಾ ಮೋಹ ಮದ ಮತ್ಸರ ಇವನ್ನೆಲ್ಲ ನಿನ್ನ ಅಂಡರ್ನಾಗ ಇಟ್ಟುಕೋ, ಮನಸ್ಸು ನಿನ್ನ ಕೈಯಾಗಿರ್ಲಿ, ಮನಸ್ಸಿನ ಮೇಲೆ ನೀನು ನಿಗ್ರಹ ಮಾಡು, ಮನಸ್ಸಿನ ಮೇಲೆ ನೀನು ಆಳ್ಬೇಕು ಅಂತೇಳಿ ಹಿಂಗೆಲ್ಲ ಏನು ಇಂದ್ರಿಯಗಳ ನಿಗ್ರಹ ಮಾಡ್ಲಿಕ್ಕೆ ಹೇಳಿಕತ್ತಾರಲ್ಲ, ಇಂದ್ರಿಯ ದಮನ ಪ್ರತಿಪಾದಿ ತೋ ಸದ್ಗುರು ಜಾಣವ, ಅವ್ರಿಗೆ ಮಾತ್ರ ಸದ್ಗುರುಗಳು ಅನ್ರಪ್ಪ ಅಂತೇಳಿ ಸಮರ್ಥ ಹೇಳ್ತಾರ. ಶ್ರೀರಾಮ ಸಮರ್ಥ ಏಕ ದ್ರವ್ಯಾಚೆ ವಿಕಿಲೆ ಏಕ ಶಿಷ್ಯಾಚೆ ಅಖಿಲೆ ಅತಿ ದುರಾಶೇನೆ ಕೇಲೆ ದೀನ ರೂಪ ಶ್ರೀರಾಮ್. ನೋಡ್ರಿ ಏನು ಎಷ್ಟರೇ ಸಮರ್ಥರು ಹೇಳುವಂತ ಮಾತು, ಇಷ್ಟೊಂದು ಬಿರ್ಸವ ಒಂದ್ ನಮೂನಿ. ಅದೇನಂತಲ್ಲ ವಿವೇಕಾನಂದ್ರ ಮಾತು ಹೆಂಗ ಅಂತಿದ್ರೆ ನೋಡ್ರಿ, ಸಿಡ್ಲು ಹೊಡೆದಂಗ. ಹಂಗ ಸಮರ್ಥರು ರಾಮದಾಸ್ ಮಹಾರಾಜರು ಮಾತಂತ್ರು ಹೆಂಗವ ಅಂದ್ರೆ ಅದು ಹಂಗೆ ಅಂತಂತಾರ ಅವ್ರಂತಾರ. ಒಬ್ಬ ಗುರು ಏನ್ ಮಾಡಿದ, ಸದ್ಗುರು ಅನ್ಸ್ಕೊಂಡವ ದ್ರವ್ಯಾಚೆ ವಿಕಿಲೆ, ತನ್ನನ್ನ ರೊಕ್ಕಕ್ಕೆ ಮಾರ್ಕೊಂಡು ಬಿಟ್ಟ. ಶಿಷ್ಯ ರೊಕ್ಕ ಕೊಟ್ಟು ಕೂಡ್ಲೆ ಅವ್ರ ಏನಪ್ಪಾ ಅಂದ್ರ ಅವ್ರನ್ನ ಅಗದಿ ಏನಪ್ಪಾ ತನಕಿಂತ ಮ್ಯಾಲಿನ ಸ್ಥಾನದಾಗ ಕೂಡಿಸ್ಕೊತ ಹೊಂಟು ಬಿಟ್ಟ. ಯಾಕಂದ್ರ ಅವ್ರು ಕೊಡೋ ರೊಕ್ಕಕ್ಕೆ ಇವ್ ಮಾರ್ಕೊಂಡು ಬಿಟ್ಟ. ಏಕ ಶಿಷ್ಯಾಚೆ ಅಕ್ಕಿಲೆ, ಇನ್ನೊಬ್ಬ ಏನ್ ಮಾಡಿದ, ಶಿಷ್ಯನ ಅಂಕಿತದೊಳಗ ಅವ್ನ ಬಿಡಿಯೋದ್ರೊಳಗೆ ಸಿಕ್ಕೊಂಡ ಅವ್ ಹೇಳಿದಂಗ ಇವ್ ಕೇಳಿಕತ್ತ. ನೋಡ್ರಿ, ಗುರು ಹೇಳಿದಂಗ ಶಿಷ್ಯ ಕೇಳ್ಬೇಕು, ಶಿಷ್ಯ ಹೇಳಿದಂಗ ಗುರು ಕೇಳ್ಬೇಕು. ಉಲ್ಟಾ ಆಗಿಬಿಡ್ತದು. ಹೆಂಗಂದ್ರೆ ಈಗಿನ ಶಿಕ್ಷಣ ಪದ್ಧತಿ ನಡೆದವ. ಈಗ ಹುಡುಗರಿಗೆ ಅಂಜ್ಕೊಂಡೆ ಗುರುಗಳು ಸಾಲಿ ಕಲ್ಸುದು.
ಹೆಚ್ಚು ಕಡಿಮೆ ಏನು ಅನ್ನಂಗಿಲ್ಲ, ಬೈಯಂಗಿಲ್ಲ. ಅವ್ರ ಅಗದಿ ಏನ್ ರೀಕಾರ ಹೇಳ್ಕೊತ ಏನು ಹೋಮ್ವರ್ಕ್ ಮಾಡ್ಕೊಂಡು ಬಂದ್ರೇನು ಅನ್ನೋದು ಏನಪ್ಪಾ ಅಂದ್ರ ಅವ್ರಿಗೆ ಅಂಜ್ಕೊಂಡೆ ಇವ್ರು ಇರೋದು. ಶಿಷ್ಯಾಚೆ ಅಕ್ಕಿಲೆ ಅತಿ ದುರಾಸೆನೆ ಕೇಲೆ ದೀನ ರೂಪ. ಆಸೆ ಹೆಂಗಾಗ್ಯದ ಅಂದ್ರೆ ದುರಾಸೆ ಆಗಿಬಿಟ್ಟದ. ಎಷ್ಟು ನೋಡ್ತೇವೆ ನಾವು ಈ ರಗಡ ಮಂದಿ, ನಾವು ಆ ಕಡೆ ಈ ಕಡೆ ನಾವು ಅಡ್ಡಾಡ್ತಿರ್ತೇವಲ್ಲ, ಏನು ಗುರುಸ್ಥಾನದ ಕೂತ್ಕೊಂಡು ಬರೇ ಏನಪ್ಪಾ ಅಂದ್ರ ಅದೊಂದು ಶಿಷ್ಯರಿಂದ ದುಡ್ಡು ಸಂಚಯ ಮಾಡುವಂತದ್ದೇ ಒಂದು ಗುರಿ ಇಟ್ಟುಕೊಂಡು ಅವ್ರಿಗೆ ಏನು ಯಾವ ಜ್ಞಾನ ಹೇಳುವುದಿಲ್ಲ, ಸಾಧನೆ ಹಚ್ಚೋದಿಲ್ಲ, ಇಂದ್ರಿಯ ದಮನ ಮಾಡ್ಲಿಕ್ಕೆ ಹಚ್ಚೋದಿಲ್ಲ, ತಾವೇ ನಾಮಸ್ಮರಣೆ, ತಾವೇ ಸಾಧನ ಮಾಡೋದಿಲ್ಲ, ತಾವೇ ಉಪಾಸನ ಮಾಡೋದಿಲ್ಲ, ತಾವೇ ಗ್ರಂಥ ಅವಲೋಕನ ಮಾಡೋದಿಲ್ಲ. ಇದೇ ಉಪಾಧಿ ಒಳಗೆ ಅವ್ರು ಏನಪ್ಪಾ ಅಂದ್ರೆ ಹಂಗೆ ಮಠ ಬೆಳೆಸ್ಕೋತ ಇದು ಮಾಡ್ಕೊತ ಹೋಗ್ಬಿಟ್ಟಿರ್ತಾರ. ಮತ್ತ ಇದೊಂದು ದುರಾಸೆನೇ ಅಲ್ಲ, ಹೌದಲ್ರಿ? ಪ್ರಪಂಚದೊಳಗೆ ಇರೋದು ಬೇಸಿ, ಅದಕ್ಕಿಂತ ಇದೊಂದು ನಮೂನೆ ಹುಚ್ಚುಚಾರ ಅನಿಸ್ತದ. ಏನ್ ಮಾಡ್ಲಿಕ್ಕೆ ಬರುದಿಲ್ಲ. ಕಾಲ ಬದ್ಲಾಗ್ಯದ ಅಂದಾಗ ಸುಮ್ ಕೂಡುದು ಅದೇ ಆದಿ. ಸುಮ್ ಸಮರ್ಥರು ಏನಪ್ಪಾ ಅಂದ್ರೆ ಇಷ್ಟೊಂದು ಖಡಕ್ ಇದ್ದದ್ದು ವಿಚಾರ ಸತ್ಯವನ್ನೇ ಪ್ರಕಟ ಮಾಡ್ಲಿಕ್ಕತ್ತಾರ. ಸಮರ್ಥರ ವಾಣಿಯನ್ನು ತಗೊಂಡು ಸತ್ಯವನ್ನು ಪ್ರಕಟ ಮಾಡೋದು ಕರೆ ಯಾರು ಏನು ಬದಲಾವಣೆ ನಾವು ಅನ್ನುವಂಥದ್ದು ನಮ್ದು ಗೊತ್ತುವಲ್ಲ. ನಾವ್ರಿ ಯಾಕೆ ಅನ್ಬೇಕು? ಯಾಕ ನಮ್ಮನ್ನು ನಾವು ಸುಧಾರಣೆ ಮಾಡಿಕೊಂಡು ಉದ್ಧಾರ ಆಗಿ ಹೋಗೋದು ಕೆಲಸದ ಈ ಸದ್ಯದ ವಾತಾವರಣದಾಗ. ನಾವು ನೀವುಗಳೆಲ್ಲ ಅಷ್ಟು ಮಾಡು. ಮುಂದ ಜೇ ಜೇ ರುಚೆ ಶಿಷ್ಯಾಮಣಿ ತೈಸಿ ಚ ಕರಿ ಮನಧರಣಿ ಐಸಿ ಕಾಮನಾ ಪಾಪಿಣಿ ಪಡಲಿಗಳ ಶ್ರೀರಾಮ್. ಜೇ ಜೇ ರುಚಿ ಶಿಷ್ಯಾಮಣಿ. ಏನೇನ್ ಶಿಷ್ಯಾಗ ಬೇಕು ರುಚಿ ಅನಿಸ್ತದ, ಸೇರ್ತದ. ತೈಸಿ ಚಕ್ಕರಿ ಮನದಣಿ. ಅವಾಗ ಏನೇನ್ ಬೇಕ್ತ ಹಂಗ ಇವ ಅಧ್ಯಾತ್ಮವನ್ನು ಸರಳೀಕರಣ ಮಾಡ್ಕೋತ ಅವಾಗ ಎಲ್ಲಾ ರೀತಿ ಪರ್ಮಿಷನ್ ಕೊಟ್ಕೋತ ಹೋಗ್ಬಿಡುದು. ಐಸಿ ಕಾಮನ ಪಾಪಿಣಿ ಪಡಲಿಗಳ. ಯಾಕಂದ್ರ ಅವನು ಕಳ್ಕೊಂಡೇವ ಅಂದ್ರೆ ನಮ್ ಬರು ತಪ್ತದ ಅಂತೇಳಿ ಅವನ ಏನಪ್ಪಾ ಅಂದ್ರ ಅವನ ಮರ್ಜಿ ಒಳಗ ಅವಾಗ ಏನ್ ಬೇಕು ಹಂಗೆ ಏನಪ್ಪಾ ಅಂದ್ರೆ ಪರಮಾರ್ಥದ ಒಂದು ತತ್ವಗಳನ್ನ ತಯಾರು ಮಾಡ್ಕೋತ ಹೇಳ್ಕೋತ ಹಂಗ ಮಾಡಿ ಬರಬ್ಬರದ ಅದನ್ನ ಹೇಳ್ತಿಲ್ಲ ಅನ್ಕೋತ ಪೂರ್ಣ ಅಧೋಗತಿಗೆ ಒಯ್ದು ಬಿಡುದು. ಮತ್ತೇನದ ಅಂತಾರ. ಮುಂದಂತಾರ ಅವರು ಜೋ ಗುರು ಭೀಡಸಾರು, ಜೋ ಗುರು ಭೀಡಸಾರು ತೋ ಅಧಮ ಹೂನ ಅಧಮ ತೋರು ಚೋರಟ ಮೈಂದ ಪಾಮರು ದ್ರವ್ಯ ಬೋಂದು ಅಂತ. ಚೋರಟ ಬೈಂದ ಪಾಮರು ದ್ರವ್ಯ ಬೋಂದು ಅಂತೇಳಿ ಅಂದ್ರ ಇದ್ರ ಕನ್ನಡ ಅರ್ಥ ಏನಾಗ್ತದೆ ಅಂದ್ರ ಇಂಥ ಗುರುಗಳು ಕೇವಲ ಶಿಷ್ಯರ ಅಧೀನರಾಗಿರುತ್ತಾರೆ ಅಲ್ಲ. ಎಲ್ಲದ ಅಂದ್ರ ಶಿಷ್ಯನ ಬಿಡಿಗೆ ಬಲಿ ಬಿದ್ದು ಅವನ ಹಿಡಿತದಲ್ಲಿದ್ದು ಅವನ ಮರ್ಜಿ ಕಾಯುವ ಗುರು ಅಧಮರಲ್ಲಿ ಅತಿ ಅಧಮನಾಗಿರುವನು. ಇಂಥ ಗುರು ಚೋರ, ದ್ರವ್ಯದ ಲೋಭಿ, ದುಷ್ಟ ಹಾಗೂ ಮೋಸಗಾರ, ಮಾಟಗಾರ ಮತ್ತು ನೀಚನಿರ್ತಾನೆ. ಇಂಥ ಗುರು ಮೋಡಿಕಾರ, ಮೋಸಗಾರ ಇದಕ್ಕಿಂತ ಯಾವ ಜೋ ಗುರು ಬೇಡ ಸಾರುತ್ತೋ ಅಧಮ ಗುಣ. ಏನ್ ನೋಡ್ರಿ ಎಷ್ಟು ಬಿರುಸು ಅನಿಸ್ತದ. ಖರೆ ಏನ್ ಮಾಡ್ಲಿಕ್ಕೆ ಬರೋಲ್ಲ. ಸದ್ಗುರು ಅಂದ್ರೆ ಅದಕ್ಕೊಂದು ಸ್ಥಿತಿ ಅದ, ಸದ್ಗುರು ಒಂದು ಅವಸ್ಥಾ ಅದ. ಸದ್ಗುರು ಅಂತ ಒಂದು ಅವಸ್ಥಾವಾಗಿದ್ರೆ ಮಾತ್ರ ಸದ್ಗುರು ಅನ್ಸ್ಕೋತಾನ. ಇರ್ಲಿಕ್ಕಂದ್ರೆ ಹಿಂಗೆಲ್ಲ ಜಗತ್ ಸಮಾಜ ಅಂತದ, ಯಾರು ಅನ್ನೋದೇ ಬೇಕಾಗಿಲ್ಲ. ಚೋರಟೆ ಮೈಂದ ಪಾಮರು ದ್ರವ್ಯ ಬಂದು ಸುಮ್ ರೊಕ್ಕ ಕೂಡ್ಸೋ ಸಂಬಂಧ ನಡೆಸ್ಯಾರ. ಇವ ಒಬ್ಬ ತುಡುಗಿದ್ದಂಗೆ ಅಂತಂತ ಅನ್ನುವಂತ ಲೆಕ್ಕಕ್ಕ ಇಲ್ಲಿ ಬರ್ತದ. ಇಲ್ಲಿ ಏನ್ ಮಾಡುದು? ಜೈಸಾ ವೈದ್ಯ ದುರಾಚಾರಿ ಕೇಲಿ ಸರ್ವಸ್ವೇ ಬೋಹರಿ ಆಣಿ ಶೇಕಿ ಬೀಡಕರಿ ಘಾತಗೇಣ ಅಂತ. ಹೆಂಗ ವೈದ್ಯ ಡಾಕ್ಟ್ರ ದುರಾಚಾರಿ ಅಂದ್ರೆ ಏನು? ತನ್ನದ ಅವ್ನು ಸರಿ ಇರ್ಲಿಲ್ಲ, ಸರಿಯಾಗಿ ಔಷಧಗಳಿಗೆ ಅದು ಏನು ಕೊಡ್ಲಿಲ್ಲ ಅಂದ್ರ ಸುಮ್ಮನೆ ಏನಪ್ಪಾ ಅಂದ್ರ ಮಂದಿನ ಕೂಡಿಸ್ಕೊಂಡು ಕೂತ್ಕರೆ ಯಾರ ಜಡ್ನು ಕಡಿಮೆ ಆಗ್ಲಿಲ್ಲ ಅಂದ್ರೆ ಏನ್ ತಗೊಂಡು ಏನ್ ಮಾಡೋದು? ತೈಸಾ ಗುರು ನಸಾವ. ಹಂಗ ಗುರು ಇರಬಾರದು. ಜೇಣೆ ಅಂತರ ಪಡೆಯದೇವ. ಆ ಸದ್ಗುರುಗಳ ಈ ಒಂದ ನಡವಳಿಕೆಯಿಂದ ಶಿಷ್ಯ ಮತ್ತು ಶಿಷ್ಯನ ಸ್ವರೂಪ ಮತ್ತು ಅಂದ್ರೆ ಶಿಷ್ಯ ಮತ್ತು ಭಗವಂತ ಜೇಣೆ ಅಂತರ ಪಡೆಯದೇವ. ಭಗವಂತನಿಂದ ಅಂತರಾಗಿ ಮತ್ತೆ ಪ್ರಪಂಚದಾಗಿ ಅವ ಮುಳುಗುವಂಗ ಆಗಬಾರದು. ಬೀಡ ಕರೋನಿಯಾಗುವ ಗಾಲಿ ಬಂಧನಾಚ. ಹಿಂಗೆಲ್ಲಾ ಮಾಡಿ ಜನರು ಬರೀ ಶಿಷ್ಯರನ್ನ ಹೆಚ್ಚು ಮಾಡ್ಕೊಂಡು ಕೂತು ಅವ್ರಿಗೆ ಪ್ರಪಂಚದಿಂದ ವಿಮುಖ ಆಗ್ಲಾರ್ದಂಥದ್ದು, ಪ್ರಪಂಚದೊಳಗೆ ವಿರಕ್ತಿ ಬರ್ಲಾರ್ದಂಗ, ಭಗವಂತನ ಮೇಲೆ ಅತ್ಯಂತ ಪ್ರೀತಿ ಹುಟ್ಲಾರ್ದಂಗ ನೀ ಯಾವ ಕಾರ್ಯ ಮಾಡ್ಲಾರ್ದ
ಅವ್ರನ್ನ ಪರಿವರ್ತನೆ ಮಾಡ್ಲಿಲ್ಲ ಅಂದ್ರೆ ಸುಮ್ಮನೆ ಏನಪ್ಪಾ ಅಂದ್ರ ನಮ್ಮನು ಇಷ್ಟು ಮಂದಿ ಶಿಷ್ಯರಿದ್ದಾರ ಅಲ್ಲಿದ್ದಾರ ಇಲ್ಲದಾರ ಅಂತ ಹೇಳ್ಕೊತ ಅಡ್ಡಾಡಿದಾಗ ಶ್ರೀರಾಮ ಸಮರ್ಥ ಜೇಥೆ ಶುದ್ಧ ಬ್ರಹ್ಮಜ್ಞಾನ ಆಣಿ ಸ್ಥೂಳ ಕ್ರಿಯೆಚೆ ಸಾಧನ ತೋಚಿ ಸದ್ಗುರು ನಿಧಾನ ಧಾಕವೀಡೋಳ. ಇಲ್ಲಿ ನೋಡ್ರಿ ಮತ್ತ ಸದ್ಗುರುಗಳ ಲಕ್ಷಣ ಹೆಂಗಿರ್ತಂದ್ರ ಶುದ್ಧ ಬ್ರಹ್ಮಜ್ಞಾನ ಅವ್ರಂತಲ್ಲಿರ್ಬೇಕು. ಸದ್ಗುರುಗಳ ಅಂತ ಹೆಂಗಿರ್ಬೇಕಂದ್ರ ಈ ಆಂಡು ಪಾಂಡು ಜ್ಞಾನ ಅಲ್ಲ, ಶುದ್ಧ ಬ್ರಹ್ಮಜ್ಞಾನ. ಅವರು ಬ್ರಹ್ಮಜ್ಞಾನಿ ಇರಬೇಕು, ಬ್ರಹ್ಮನಲ್ಲಿ ಸ್ಥಿರವಾಗಿ ಶ್ರೋತ್ರಿಯನು ಇರಬೇಕು, ಬ್ರಹ್ಮನಿಷ್ಠನು ಇರಬೇಕು. ಸ್ಥೂಳ ಕ್ರಿಯೆಚೆ ಸಾಧನ ಇಷ್ಟೆಲ್ಲ ಇದ್ದು ಸಹಿತ ಬ್ರಹ್ಮಸ್ಥಿತಿಯೊಳಗೆ ಲಯ ಇದ್ರು ಸಹಿತ ಸ್ಥಿರವಾಗಿ ಇದ್ರು ಸಹಿತ ಸ್ಥೂಳ ಕ್ರಿಯೆಚೆ ಅಂದ್ರೆ ಮುಂದಿನ ಪೀಳಿಗೆಗೆ ಈ ಸಾಧನ ಉಪಾಸನೆಗಳನ್ನು ಏನೇನು ಮಾಡ್ಬೇಕಂತ ಯಾವ ಒಂದು ಉಪಾಸನಾ ಸಾಧನ ಕ್ರಮದಿಂದ ಬ್ರಹ್ಮಸ್ಥಿತಿಯನ್ನು ಅವ್ರು ಪಡೆದಲ್ಲ ಅದೇ ಸ್ಥಿತಿಯನ್ನು ಮುಂದಿನವ್ರು ಪಡ್ಕೋಬೇಕಾರ ಅದೇ ಉಪಾಸನಾ ಮತ್ತು ಸಾಧನಾ ಕ್ರಮವನ್ನ ಹಂಗೆ ಚಾಲು ಇಟ್ಟಿರ್ಬೇಕು. ಸ್ಥೂಳ ಕ್ರಿಯೆಚೆ ಸಾಧನ ಅವ್ರು ಮಾಡ್ಕೋತ ಇರ್ಬೇಕಂತಾರು ಸದ್ಗುರುಗಳು, ಅದನ್ನ ಮಾಡ್ಬೇಕು. ತೋಚಿ ಸದ್ಗುರು ನಿಧಾನ ದಾಕವೇಡೋಳ. ಅವ್ರು ಮಾತ್ರ ಆ ನಿಧಾನ ಅಂದ್ರೇನು, ಆ ಪರವಸ್ತುವನ್ನ ನಮ್ಮ ಕಣ್ಣಿಗೆ ತೋರಿಸ್ಲಿಕ್ಕೆ, ಭಗವಂತನನ್ನ ತೋರಿಸ್ಲಿಕ್ಕೆ ಅವ್ರು ಸಮರ್ಥರಿರ್ತಾರ. ದೇಖಣೆ ಧಾಕವಿತಿ ಆದರೆ ಮಂತ್ರ ಫುಂಕಿತಿ ಕರ್ಣದ್ವಾರೆ ಇತುಕೇ ಚ ಜ್ಞಾನತೆ ಪಾಮರೆ ಅಂತರಲಿ ಭಗವಂತ. ನೋಡುದು ಆ ದೃಷ್ಟಿಯೊಳಗ ದೇಖಣೆ ಧಾಕವಿತಿ ಆದರೆ ಆ ನೋಡುವತ್ನಾಗ ದೃಷ್ಟಿಯೊಳಗ ಇದ್ರ ಎಲ್ಲ ಸಾಕಷ್ಟು ಸಾತ್ವಿಕತನ ತೋರಿಸ್ಕೋತ, ಕಿವಿಯೊಳಗ ಮಂತ್ರ ಫುಂಕಿತಿ ಕರ್ಣದ್ವಾರೆ ಕಿವ್ಯಾಗ ನಾಮೋಪದೇಶವನ್ನು ಮಂತ್ರದ ಉಪದೇಶ ಮಾಡಿ ಇಷ್ಟು ಮಾಡಿ ಮಾತ್ರಕ್ಕೆ ಕೆಲಸಕ್ಕೆ ಬಗೆಹರಿಲ್ಲ. ಇಷ್ಟು ಮಾತ್ರ ಮಾಡ್ಲಿಕ್ಕೆ ಆ ಗುರುವಿಗೆ ಅಧಿಕಾರವಿಲ್ಲ. ಇಷ್ಟು ಮಾಡೋದ್ರಿಂದ ಆ ಶಿಷ್ಯ ಉದ್ಧಾರವಾಗುವುದಿಲ್ಲ. ಇತುಕೇಚ ಜ್ಞಾನತೆ ಪಾಮರೆ. ಹಿಂಗಾಗಿ ಬಳ್ಳಿ ಗುರುಡರು ಕೂಡಿ ಹಳ್ಳವನ್ನು ಬಿದ್ದಂತೆ. ಒಳ್ಳೆ ಗುರುವಿನ ಉಪದೇಶವಿಲ್ಲದಿರೆ ಎಲ್ಲೇ ಮುಕ್ತಿ ಸರ್ವಜ್ಞ ಅಂತೇಳಿ ಸರ್ವಜ್ಞರಂದಂಗ ಸದ್ಗುರುಗಳನ್ನು ಮಾಡ್ಕೋತಾರ, ಮಾರ್ಗನೂ ಕ್ರಮಿಸ್ತಾರ, ಸಾಕಷ್ಟೆಲ್ಲ ಮಾಡ್ತಾರ. ಖರೆ ಆದ್ರೂ ಸಹಿತ ಆಂತರಿಕವಾಗಿ ಏನು ಪರಿವರ್ತನೆ ಆಗ್ಲಾರ್ದಂಗ ಆಗ್ತದ. ಅದಕ್ಕ ಇನ್ನೊಂದು 30ನೇ ಓವಿಗಳಂತಾರ ಬಾಣೆ ತೀಹಿಚಿ ಖೂಣ. ಅಂದ್ರ ಯಾರು ತೀಹಿಚಿ ಅಂದ್ರೆ ಮೂರರ ಗುರ್ತ ಅಂದ್ರ ಶಾಸ್ತ್ರ ಪ್ರಚೀತಿ, ಗುರು ಪ್ರಚೀತಿ ಮತ್ತು ಆತ್ಮ ಪ್ರಚೀತಿ ಏನ್ರಿ, ಇವು ಮೂರನ್ನು ಯಾರಂತಲ್ಲಿ ಅವತರದಿಂದ ಗುರ್ತ ತೋರ್ಸಿ ಮಾಡಿ, ಇವು ಮೂರತರ ಗುರ್ತು ಯಾರು ಮಾಡಿ ತೋರಿಸ್ತಾರ, ತೋಚಿ ಗುರು ಸುಲಕ್ಷಣ, ಅವೊಬ್ಬ ಮಾತ್ರ ಸದ್ಗುರು ಅಂತ ತಿಳ್ಕೋರಿ. ತೇಚಿ ರಿಘಾವೇಶರಣ ಅತ್ಯಾದರೆ ಮುಮುಕ್ಷೆ. ಅಂಥವರ ಒಂದು ಚರಣಕ್ಕೆ ನೀವು ಹೋಗಿ ಅನನ್ಯ ಭಾವದಿಂದ ಶರಣ ಹೋಗ್ರಿ ಅಂತ ಹೇಳಿ ಆ ಸದ್ಗುರುವಿನ ಒಂದು ಶ್ರೇಷ್ಠ ಲಕ್ಷಣವನ್ನ ಇವತ್ತು ಅವರು ಹೇಳ್ತಾರ. ಇನ್ನ ಒಟ್ಟ ಈ ಸಮಾಸದೊಳಗ 73 ಓವಿಗಳವ. ಇವತ್ತ 30ನೇ ಓವಿ ತನಕ ನಾವು ಚಿಂತನಾ ಮಾಡಿದೆವು. ಮತ್ತೆ ಮುಂದಿನ ಸತ್ಸಂಗದೊಳಗ ಮುಂದಿನ ಓವಿಗಳೊಳಗ ಸಮರ್ಥರು ಏನೇನು ಹೇಳ್ತಾರ ಬಹಳ ಖಡಕ್ ಅನಿಸ್ತದ ನಮಗೆ. ಇವತ್ತು ಹೇಳಿದಂತ ಓವಿಗಳು ಖರೆ ಏನು ಮಾಡ್ಲಿಕ್ಕೆ ಬರುದಿಲ್ಲ, ಅದು ಇದ್ದದ್ದೇ ಹಂಗೆ ಅದ. ಯಾಕಂದ್ರೆ ಇರ್ಲಿಲ್ಲ ಅಂದ್ರ ಸದ್ಗುರು ಮತ್ತು ಶಿಷ್ಯ ಇಬ್ರು ಅವರು ಇದು ಆಗ್ತಾರ, ಇವರು ಇದು ಆಗ್ತಾರ. ಆದಷ್ಟು ಇಂಥ ಒಂದು ಲಕ್ಷಣವನ್ನ ಮೈಗೂಡಿಸ್ಕೋಬೇಕು ಸದ್ಗುರುಗಳು ಅನ್ನಿಸ್ಕೊಂಡವರು. ಆ ರೀತಿ ಶಿಷ್ಯರನ್ನ ಆ ಒಂದು ಸ್ವರೂಪ ಸಾಕ್ಷಾತ್ಕಾರ ತನಕ ತಾವು ಸ್ವರೂಪ ಸಾಕ್ಷಾತ್ಕಾರ ಹೊಂದಬೇಕು, ಅವ್ರನ್ನೂ ಸ್ವರೂಪ ಸಾಕ್ಷಾತ್ಕಾರಕ್ಕೆ ಒಯ್ದು ಮುಟ್ಟಿಸ್ಬೇಕು. ಅದರ ಸಂಬಂಧ ಶಿಷ್ಯನನ್ನ ಸದ್ಗತಿಗೆ ಒಯ್ದು ಮುಟ್ಟಿಸೋ ಸಂಬಂಧ ಹಗಲ ರಾತ್ರಿ ಸದ್ಗುರುಗಳು ಪ್ರಯತ್ನ ಮಾಡಬೇಕಾಗ್ತದ. ಅವನ ಎಲ್ಲಾ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಬೇಕಾಗ್ತದ. ಅವನ ಸಾಧನಕ್ಕೆ ಹಚ್ಚಬೇಕಾಗ್ತದ. ನಾಮಸ್ಮರಣೆ ಮಾಡಿಸ್ಬೇಕಾಗ್ತದ. ಆ ನಾಮದ ಮಹತ್ವವನ್ನು ಮತ್ತ ಆ ಪ್ರಸಂಗಾನುಸಾರವಾಗಿ ಅಂಥ ಒಂದು ಜ್ಞಾನದ ವಿಚಾರಗಳನ್ನು ತಿಳಿಸ್ಬೇಕಾಗ್ತದ. ಇವೆಲ್ಲ ಸದ್ಗುರುಗಳ ಕೆಲಸದ. ಅಂಥ ಒಂದು ಸದ್ಗುರುಗಳ ಲಕ್ಷಣ ಯಾರಂತಲ್ಲಿರ್ತಾವ, ಯಾರ ಅಂಥವ್ರಿಂದ ಉಪದೇಶ ಸಿಕ್ಕದ ಅವ್ರ ಭಾಗ್ಯವಂತರು. ಅಂಥ ಭಾಗ್ಯವಂತದ ಒಂದು ಅವಸ್ಥಾ ಎಲ್ಲರಿಗೂ ಪ್ರಾಪ್ತ ಆಗ್ಲಿ ಅಂತ ಹೇಳ್ಕೊತ ಇವತ್ತಿನ ಒಂದು ಸೇವೆಗೆ ನಾನು ವಿರಾಮ ಕೊಡ್ತೇನೆ. आकल्पायुष्वावेत अकुळा माझ्या सकळा हरीच्या दासा कल्पनेचे बाधान हो कोण काळी ही संत मंडळी सुखी असो अहंकाराच्या वारा न लागो रासा
माझा विष्णुदासा भाविकाशी नामा म्हणेतया असावे कल्याण. जामक निदान पांडुरंग पुंडलिक वरदयाल विठ्ठल पार्वती पदेश्वर महादेव. राजाधिराज सद्गुरुनाथ महाराज की जय. श्री गुरुदेव दत्त. चिदंबर नमस्तेस्तु चिंतितार्थ प्रदायिने औदंबर सदावास चिदंबर नमोस्तुते. अगडिया आनंदवनगर निवासी भक्ताभिमानी राजाधिराज श्री सद्गुरु शेषाचल गुरु महाराज की जय. श्री सद्गुरु नारायण भगवान महाराज की जय. सकल साधु संत महाराज की जय. जय जय रघुवीर समर्थ. जय श्रीराम. ಇಂದಿನ ಶ್ರೀ ಶೇಷಾಚಲ ಸತ್ಸಂಗ ಕಾರ್ಯಕ್ರಮದಲ್ಲಿ ದಾಸಬೋಧ ದಶಕ 5 ಸಮಾಸ 2 ಗುರುಲಕ್ಷಣ ಭಾಗ 2 ಈ ವಿಷಯವಾಗಿ ಉಪನ್ಯಾಸ ನೀಡಿದ ಶ್ರೀಯುತ ಶಂಕರ ಅನಂತಪುರ ಶ್ರೀ ಕ್ಷೇತ್ರ ಕುಪ್ಪಗಡ್ಡಿ ಇವರಿಗೆ ಶ್ರೀ ಮಠದ ಪರವಾಗಿ ವೈಯಕ್ತಿಕವಾಗಿ ಹಾಗೂ ಎಲ್ಲ ಕೇಳುಗರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಇದೇ ರೀತಿ ನಾವು ಸತ್ಸಂಗದಲ್ಲಿ ಉಪನ್ಯಾಸ ನೀಡಬೇಕೆಂದು ವಿನಂತಿಸುತ್ತಾ ನಾವೆಲ್ಲರೂ ನಾಳೆ ಸತ್ಸಂಗಕ್ಕೆ ಸೇರೋಣ. ಔದುಂಬರ ನಿವಾಸಿ ಭಕ್ತಾಭಿಮಾನಿ ರಾಜಾಧಿರಾಜ ಗುರು ಶ್ರೀ ಚಿದಂಬರೇಶ್ವರ ಮಹಾರಾಜ್